Hello students, hello everyone, welcome to my channel and this is Kiran Potina. Hope everyone are super fine and awesome. I think exam fever started regarding KCET, but don't worry guys, I am there for you. I will provide all the information regards KCET and I will clarify all your doubts regarding any concept of first year and second PC concepts. So please encourage me by subscribing my channel and definitely I will provide all the videos for KCET maths. Thank you. Now chapter number 3, trigonometric functions. ಈ ಚಾಪ್ಟರ್ ಇಂದ ಫಸ್ಟ್ ಇಯರ್ ಚಾಪ್ಟರ್ ಗೊತ್ತು, ಫಸ್ಟ್ ಇಯರ್ ಚಾಪ್ಟರ್. ಸೊ ಇದರಲ್ಲಿ ಎವ್ರಿ ಇಯರ್ ಕೂಡ ಮಿನಿಮಮ್ ಒಂದು 2 to 3 ಕ್ವೆಶನ್ಸ್ ಬರ್ತಾ ಇರುತ್ತೆ. ಅದು ಡೈರೆಕ್ಟ್ ಫಸ್ಟ್ PU ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಇಡ್ಬೋದು, ಇಲ್ಲಾಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ, ಇಲ್ಲ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಈ ಟ್ರಿಗ್ನೋಮೆಟ್ರಿಕ್ ಟಾಪಿಕ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗ ಡೈರೆಕ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಯಾವ ತರ ಕ್ವೆಶನ್ಸ್ ಬಂದಿದಾವೆ 2013 ಇಂದ 2023 ತನಕ ನೋಡೋಣ. ಫಸ್ಟ್ ಕ್ವೆಶನ್ ನೋಡಿದ್ರೆ 2013 ಅಲ್ಲಿ ದಿ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ 45 ಡಿಗ್ರೀಸ್ ಮೈನಸ್ ಸೈನ್ ಸ್ಕ್ವೇರ್ 15 ಡಿಗ್ರೀಸ್. ಸೊ ಇದು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ಥೀಟಾ ಫಾರ್ಮುಲಾ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಬೈ 2. ಓಕೆ, ಸೊ ಈ ತರ ನಾವು ಅಪ್ಲೈ ಮಾಡ್ಕೋಬಹುದು 2 theta by 2. ಅದೇ ಸೈನ್ ಸ್ಕ್ವೇರ್ ಥೀಟಾನು, ಸೈನ್ ಸ್ಕ್ವೇರ್ ಥೀಟಾ ವಿ ಕ್ಯಾನ್ ರೈಟ್ ಆಸ್ 1 minus cos 2 theta by 2. ಈ ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಈ ಎರಡನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬಹುದು ಫಸ್ಟ್. ಓಕೆ, ಸೊ ಫಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಇದೆಯಲ್ಲ ದಟ್ ವಿಲ್ ರೈಟ್ ಆಸ್ 1 plus cos 2 into theta ಅಂದ್ರೆ 2 into 45 degrees by 2 ಮೈನಸ್ ಇದು ಸೈನ್ ಸ್ಕ್ವೇರ್ ಥೀಟಾನು 1 minus cos 2 into 15 degrees by 2. ಇದು ಸಿಂಪ್ಲಿಫೈ ಮಾಡಿದ್ರೆ 1 plus cos 245 ಅಂದ್ರೆ 90 by 2 ಮೈನಸ್ ಇದು 1 minus cos 215 ಅಂದ್ರೆ cos 30 by 2. 1 plus cos 90, cos 90 ವ್ಯಾಲ್ಯೂ 0, 1 plus 0 ಅಂದ್ರೆ ಇದು 1 by 2 ಮೈನಸ್ ಇದು ಸೆಪರೇಟ್ ಮಾಡ್ಕೊಂಡಿದ್ರೆ 1 by 2, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ cos 30 by 2, cos 30 ವ್ಯಾಲ್ಯೂ √3 by 2 ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 1 by 2 ಮೈನಸ್ 1 by 2 ಕ್ಯಾನ್ಸಲ್ ಆಗುತ್ತೆ, √3 by 2 ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ √3 by 4 ಆಗುತ್ತೆ. ಸೊ ಆಪ್ಷನ್ ಬಿ. ಸೊ ಈ ತರ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈ ತರ ಇದ್ರೆ ನಾವು ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 plus cos 2 theta, ಅದೇ ಸೈನ್ ಸ್ಕ್ವೇರ್ ಥೀಟಾ ಇದ್ರೆ 1 minus cos 2 theta by 2 ಫಾರ್ಮುಲಾ ಯೂಸ್ ಮಾಡಿ ನಾವು ಸಿಂಪ್ಲಿಫೈ ಮಾಡಬಹುದು. ನೋಡಿ ಎಷ್ಟು ಸಿಂಪಲ್ ಇರುತ್ತೆ ಕ್ವಶನ್ಸ್ ಕೆಲವೊಂದು. ನೆಕ್ಸ್ಟ್ 2015 ಕ್ವಶನ್ ನೋಡಿ, √3 cosecant 20 degrees ಮೈನಸ್ secant 20 degrees. ಈಗ √3 ಇಂಟು cosecant 20 ರೆಸಿಪ್ರೋಕಲ್ ಆಗಿದ್ರೆ sin 20, ಓಕೆ, ಮೈನಸ್ secant 20 ಅಂದ್ರೆ 1 by cos 20 degrees. ಈ ಈಕ್ವೇಶನ್ಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ಫಸ್ಟ್ ಮಲ್ಟಿಪ್ಲೈ ಔಟ್ ಸೈಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ಇದು √3 by 2 ಬೈ sin 20 ಮೈನಸ್ 1 ಕೂಡ 1 by 2 ಡಿವೈಡೆಡ್ ಬೈ cos 20. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2, ಈ ಔಟ್ ಸೈಡ್ 2 ಮಲ್ಟಿಪ್ಲೈ ಮಾಡಿದ್ರೆ ಇನ್ ಸೈಡ್ ಡಿವೈಡೆಡ್ ಬೈ 2. ಇದು 2 ಇಂಟು √3 by 2 ನ ಸೈನ್ ಅಲ್ಲಿ ಬರ್ದಿದ್ರೆ ಇದು sin 60 ಮೈನಸ್ ಡಿವೈಡೆಡ್ ಬೈ sin 20 ಮೈನಸ್ 1 by 2 ಹೇಗೆ ಬರೀಬಹುದು cos 60 ಬೈ cos 20. ಸೊ ದಿಸ್ ಇಸ್ ಈಕ್ವಲ್ ಟು 2 ಇಂಟು ಈ LCM ಏನಾಗುತ್ತೆ, LCM ವಿಲ್ ಬಿ sin 20 cos 20. ಸೊ ನ್ಯೂಮರೇಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ, sin 60 ಇಂಟು cos 20 ಮೈನಸ್ cos 60 ಇಂಟು sin 20. ಸೊ ಇದು ಯಾವ ಫಾರ್ಮುಲಲ್ಲಿ ಇರುತ್ತೆ ಅಂದ್ರೆ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ. ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಈ ತರ. ಓಕೆ, ಸೊ ಸೈನ್ ಕಾಸ್ ಕಾಸ್ ಸೈನ್ ಆಲ್ಟರ್ನೇಟ್ ಫಂಕ್ಷನ್ಸ್ ಇದ್ರೆ ಸೈನ್ ಫಾರ್ಮುಲಾ, ಮೈನಸ್ ಇದ್ರೆ ಮೈನಸ್. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಸೈನ್ 60 ಮೈನಸ್ 20, ಎ ಮೈನಸ್ ಬಿ ಅಲ್ಲ, 60 ಮೈನಸ್ 20 ಅಂದ್ರೆ 40 ಡಿವೈಡೆಡ್ ಬೈ ಸೈನ್ 20 ಇಂಟು ಕಾಸ್ 20. ಬಟ್ ಈ ತರ ಯಾವುದು ಆಪ್ಷನಲ್ ಇಲ್ಲ. ಸೊ ಇದು ಹೇಗೆ ಬರಿಬಹುದು ಅಂದ್ರೆ 2 ಇಂಟು ಮತ್ತೆ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು ಅಂದ್ರೆ sin 2 theta ಫಾರ್ಮುಲಾ ಯೂಸ್ ಮಾಡಬಹುದು. ನಮ್ಗೆ ಗೊತ್ತಿದೆ sin 2 theta ಅಂದ್ರೆ 2 sin theta ಇಂಟು ಕಾಸ್ ಥೀಟಾ. ಸೊ ಅದು ಈ ಕಡೆ ಅಪ್ಲೈ ಮಾಡಿದ್ರೆ ಸೈನ್ ಅಂದ್ರೆ sin 40 ಇದೆಯಲ್ಲ, sin 40 ನ 2 ಇಂಟು 20 ಬರ್ಕೊಂಡಿದ್ರೆ 2 sin 20 ಮತ್ತೆ ಕಾಸ್ 20 ಆಗುತ್ತಲ್ಲ. ಸೊ ಅದೇ ತರ sin 40 ನ 2 ಇಂಟು 2 sin 20 cos 20 ಡಿವೈಡೆಡ್ ಬೈ ಆಲ್ರೆಡಿ ನಮಗೆ sin 20 cos 20 ಇದೆ. sin 20 cos 20 ಕ್ಯಾನ್ಸಲ್, 2 2s 4. ಓಕೆ, ಆಲ್ರೆಡಿ ನಮಗೆ 2 ಇದೆ,
ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮತ್ತೆ 2 sin A cos B ಫಾರ್ಮುಲಾ. ಸೊ ಇಟ್ ಈಸ್ ಆನ್ಸರ್ 4. ಓಕೆ, ಇದು 2015 ಕ್ವೆಶನ್. ನೆಕ್ಸ್ಟ್ 2016 ಕ್ವೆಶನ್. ಸೊ 2016 ಅಲ್ಲಿ ಇದು 1 2 3 ಓಕೆ 3 ಕ್ವೆಶನ್ಸ್ ಬಂದಿದೆ ಟೋಟಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಸ್ಟ್ ಇಯರ್ ಟಾಪಿಕ್ ಇಂದ 3 ಕ್ವೆಶನ್ಸ್ ಬಂದಿದ್ದಾವೆ. ಸೊ ಅದರಲ್ಲಿ ಎಷ್ಟು ಅಂದ್ರೆ ಕ್ವೆಶನ್ಸ್ ಸಿಂಪಲ್ ಇರುತ್ತೆ. ಇದು ನೋಡಿ, ಇದು ಡೈರೆಕ್ಟ್ NCERT ಟೆಕ್ಸ್ಟ್ ಬುಕ್ ಕ್ವೆಶನ್. ನೀವು ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇದು ಎಕ್ಸಾಂಪಲ್ಸ್ ಇರುತ್ತೆ, ಅಲ್ಲಿರುತ್ತೆ. tan π/8 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಆ tan π/8 ಅಲ್ಲಿ ಇದೆಲ್ಲ ಥೀಟಾ ನಾವು π/8 ಅಂತ ಅನ್ಕೊಂಡಿದ್ರೆ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಲ್ಲ, tan π/8. ಆ ಥೀಟಾನೇ ನಾವು π/8 ಅಂತ ಅನ್ಕೊಂಡಿದ್ರೆ 2 ಥೀಟಾ ಏನಾಗುತ್ತೆ ಅಂದ್ರೆ ಬೋತ್ ಸೈಡ್ 2 ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು π/8 ಅಂದ್ರೆ π/4 ಆಗುತ್ತೆ. ಓಕೆ, ಸೊ ಇವಾಗ ನಾವು ಫಾರ್ಮುಲಾ ಏನು ಅಪ್ಲೈ ಮಾಡ್ಕೋಬಹುದು ಅಂದ್ರೆ tan 2 ಥೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, tan 2 ಥೀಟಾ ಫಾರ್ಮುಲಾ 2 tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಈ tan π/8 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ಸೊ tan 2 ಥೀಟಾ ಅಂದ್ರೆ tan 2 ಥೀಟಾ ಅಂದ್ರೆ ಏನು π/4 ವಿಚ್ ಇಸ್ ಈಕ್ವಲ್ ಟು 2 tan ಥೀಟಾ. 2 tan ಥೀಟಾ ಅಂದ್ರೆ tan π/8 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಥೀಟಾ ಅಂದ್ರೆ π/8. tan π/4 tan 45. tan 45 ಡಿಗ್ರೀಸ್ ವ್ಯಾಲ್ಯೂ ಎಷ್ಟು 1. ಸೊ ಈ ಡಿನಾಮಿನೇಟರ್ ಲೆಫ್ಟ್ ಸೈಡ್ ಕಳಿಸಿದ್ರೆ 1 ಇಂಟು ದಿಸ್ ಒನ್ ಇಸ್ ಇದೇ ಬರುತ್ತೆ. ಸೊ ಅದೇನು 1 ಮೈನಸ್ tan ಸ್ಕ್ವೇರ್ π/8 ಇಸ್ ಈಕ್ವಲ್ ಟು 2 tan π/8. ಈಗ ಇದೊಂದು ಈಕ್ವೇಶನ್ ತರ ಬರುತ್ತಲ್ಲ. ಸೊ tan π/8 ನ ಓಕೆ tan π/8 ನಾವು ಫಾರ್ ಎಕ್ಸಾಂಪಲ್ y ಅಂತ ಅನ್ಕೊಂಡಿದ್ರೆ ಸೊ ಈಕ್ವೇಶನ್ ಅಲ್ಲಿ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ 1 ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 2y. ಈಗ 1 ಮೈನಸ್ y ಸ್ಕ್ವೇರ್ ನ ರೈಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಮೈನಸ್ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಇಲ್ಲಿ ಪ್ಲಸ್ 2y ಮೈನಸ್ 1 ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ವಾ. ಕ್ವಾಡ್ರಾಟಿಕ್ ಈಕ್ವೇಶನ್ ಇಂದ ರೂಟ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಈಗ ಇದರಲ್ಲಿ ಬಿ ವ್ಯಾಲ್ಯೂ 2, ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಮೈನಸ್ 1. ಈ ಕಡೆ ರಿಪ್ಲೇಸ್ ಮಾಡಿದ್ರೆ ಮೈನಸ್ ಬಿ ಅಂದ್ರೆ ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ 4 ಮೈನಸ್ 4 ಇಂಟು ಎ ವ್ಯಾಲ್ಯೂ 1 ಸಿ ವ್ಯಾಲ್ಯೂ ಮೈನಸ್ 1 ಡಿವೈಡೆಡ್ ಬೈ 2a. ಎ ವ್ಯಾಲ್ಯೂ 1 ಅಲ್ವಾ, 2 ಇಂಟು 1 2. ಸೊ ಇದು ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಈ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 4 8 ಡಿವೈಡೆಡ್ ಬೈ 2. ಸೊ ಇದು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ 8 ಅಂದ್ರೆ 2 ರೂಟ್ 2 ಡಿವೈಡೆಡ್ ಬೈ 2. ಈಗ 2 ಕಾಮನ್ ತಗೊಂಡ್ರೆ ಇದು ಕ್ಯಾನ್ಸಲ್. ಏನ್ ಬರುತ್ತೆ ಅಂದ್ರೆ y ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ 2 ಅಂದ್ರೆ ಒಂದು ಪ್ಲಸ್ ವ್ಯಾಲ್ಯೂ ಒಂದು ಮೈನಸ್ ವ್ಯಾಲ್ಯೂ ತಗೊಂತೀವಿ. ಸೊ ಮೈನಸ್ 1 ಪ್ಲಸ್ ರೂಟ್ 2 ಒಂದು, ಮೈನಸ್ 1 ಮೈನಸ್ ರೂಟ್ 2 ಒಂದು. ಈ ಎರಡು ಯಾವ ವ್ಯಾಲ್ಯೂ y ವ್ಯಾಲ್ಯೂ, ಎರಡು ಕೂಡ y ವ್ಯಾಲ್ಯೂ. ಬಟ್ y ಅಂದ್ರೆ ಏನು, y ಅಂದ್ರೆ tan π/8. ಓಕೆ, y ಇಸ್ tan π/8 ಅಂದ್ರೆ tan π/8 ವ್ಯಾಲ್ಯೂ ಮೈನಸ್ 1 ಪ್ಲಸ್ ರೂಟ್ 2 ಆಗ್ಬೋದು, ಮೈನಸ್ 1 ಮೈನಸ್ ರೂಟ್ 2 ಕೂಡ ಆಗ್ಬೋದು. ಬಟ್ ಮೈನಸ್ 1 ಮೈನಸ್ ರೂಟ್ 2 ಆಗೇ ಚಾನ್ಸ್ ಇಲ್ಲ. ಯಾಕಂದ್ರೆ ಥೀಟಾ ಅಂದ್ರೆ π/8. π/8 ಅಂದ್ರೆ 90 ಡಿಗ್ರೀಸ್ಗಿಂತ ಕಮ್ಮಿ. ಯಾಕಂದ್ರೆ π/4 45 ಡಿಗ್ರೀಸ್, π/8 ಅಂದ್ರೆ 22.5 ಡಿಗ್ರೀಸ್. 22.5 ಡಿಗ್ರೀಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಟ್ಯಾನ್ ಕೂಡ ಪಾಸಿಟಿವ್ ಆಗುತ್ತಲ್ಲ, ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ. ಪಾಸಿಟಿವ್ ವ್ಯಾಲ್ಯೂ ಯಾವುದು, ರೂಟ್ 2 ಮೈನಸ್ 1 ತಗೋಬೇಕಾಗುತ್ತೆ. ಬಟ್ ಆಪ್ಷನಲ್ ನೋಡಿದ್ರೆ ರೂಟ್ 2 ಮೈನಸ್ 1 ಅನ್ನೋದೇ ಇಲ್ಲ, 1 ಮೈನಸ್ ರೂಟ್ 2 ಇದೆ. 1 ಮೈನಸ್ ರೂಟ್ ಅನ್ನೋದು ರಾಂಗ್. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ರೂಟ್ 2 ಮೈನಸ್ 1ಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ 2 ಪ್ಲಸ್ 1 ಮಾಡಬೇಕು. ಅವಾಗ ಡಿನಾಮಿನೇಟರ್ ರೂಟ್ 2 ಪ್ಲಸ್ 1, ನ್ಯೂಮರೇಟರ್ ಏನಾಗುತ್ತೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ 2 ಹೋಲ್ ಸ್ಕ್ವೇರ್ 2 ಮೈನಸ್ 1 ಸ್ಕ್ವೇರ್ ಅಂದ್ರೆ 1, 2 ಮೈನಸ್ 1 ಅಂದ್ರೆ 1 ಬೈ ರೂಟ್ 2 ಪ್ಲಸ್ 1. ಇದು 1 ಬೈ ರೂಟ್ 2 ಪ್ಲಸ್ 1. ಇದು ಆಪ್ಷನ್ ಸಿ ಆಗುತ್ತೆ. ಓಕೆ, ಸೊ ಈ ತರ ನಾವು ಐಡೆಂಟಿಫೈ ಮಾಡಿ ಫೈಂಡ್ ಔಟ್ ಮಾಡಬೇಕು. ಇದು 2016 ಅಲ್ಲಿ ಫಸ್ಟ್ ಕ್ವೆಶನ್. ಬಟ್ ನೀವು ಇದು NCERT ಕ್ವೆಶನ್, ಡೈರೆಕ್ಟ್ ಕ್ವೆಶನ್, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಲ್ಲಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್, ದಿ ವ್ಯಾಲ್ಯೂ ಆಫ್ ಸೈನ್ 1 ಡಿಗ್ರಿ ಪ್ಲಸ್ ಸೈನ್ 2 ಡಿಗ್ರಿ ಪ್ಲಸ್ ಆನ್ ಸೈನ್ 359 ಡಿಗ್ರೀಸ್ ಇಸ್ ಈಕ್ವಲ್ ಟು. ಸೊ ಇದು ನೋಡಿ, ಇದು ತುಂಬಾ ಸಿಂಪಲ್ ಕ್ವೆಶನ್. ಅಂದ್ರೆ 2 ಡಿಗ್ರಿ ಗೊತ್ತಿಲ್ಲ ನಮಗೆ, 1 ಡಿಗ್ರಿ ಗೊತ್ತಿಲ್ಲ, 359 ಡಿಗ್ರೀಸ್ ಆ ವ್ಯಾಲ್ಯೂಸ್ ಗೊತ್ತಿಲ್ಲ, ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ನಿಮಗೆ ಟೆನ್ಷನ್ ಬೇಡ. ಎಷ್ಟು ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ಇದು ಸೈನ್ 1 ಡಿಗ್ರಿ ಪ್ಲಸ್ ಸೈನ್ 2 ಡಿಗ್ರಿ ಪ್ಲಸ್ ಸೋನ್ ಲಾಸ್ಟ್ ಸೈನ್ 359 ಇದೆಯಲ್ಲ, ಆ ಸೈನ್ 359 ನ
ನಾನು 360 - 1 ಅಂತ ಬರೀತೀನಿ. ನೆಕ್ಸ್ಟ್ ಇದ್ರ ಮುಂಚೆ 358 ಇರುತ್ತೆ, ಅದನ್ನ ನಾನು 360 - 2 ಅಂತ ಬರೀತೀನಿ. ಅವಾಗ ಇದೇನಾಗುತ್ತೆ, ಇದು sin 1 ಡಿಗ್ರಿ ಪ್ಲಸ್ sin 2 ಡಿಗ್ರಿ ಪ್ಲಸ್ ಸೋ ಆನ್ ಬಂದಾಗ ಲಾಸ್ಟ್ಗೆ 360 ಮೈನಸ್ ಅಂದ್ರೆ ಇದು 360 ಮೈನಸ್ ಅಂದ್ರೆ ಯಾವುದು, ಫೋರ್ತ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಇದು ಮೈನಸ್ ಸೈನ್ 2 ಡಿಗ್ರೀಸ್ ಆಗುತ್ತೆ. ಇದು 360 ಮೈನಸ್ ಅಂದ್ರೆ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಸೈನ್ ನೆಗೆಟಿವ್, ಸೊ ಇದು ಮೈನಸ್ ಸೈನ್ 1 ಡಿಗ್ರಿ ಆಗುತ್ತೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಸೈನ್ 1 + 2 + 3 + ಸೋ ಆನ್ ಇರುತ್ತೆ. ಲಾಸ್ಟ್ ಇಂದ ನೋಡಿದ್ರೆ ಮೈನಸ್ ಸೈನ್ 1 ಮೈನಸ್ ಸೈನ್ 2 ಈ ತರ ಇರುತ್ತೆ. ಸೊ ಎಲ್ಲದು ಕ್ಯಾನ್ಸಲ್ ಆಗಿ ಆನ್ಸರ್ 0 ಬರುತ್ತೆ. ಅದು ಆಪ್ಷನ್ ಎ. ಓಕೆ, ನೋಡಿ ಎಷ್ಟು ಸಿಂಪಲ್ ಇದೆ, ಈಸಿಯಾಗಿ ವಿತಿನ್ 1 ಮಿನಿಟ್ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದು. ನೆಕ್ಸ್ಟ್ 2016 ಥರ್ಡ್ ಕ್ವಶನ್ ನೋಡಿ. ಇದು ಕೂಡ ಸ್ವಲ್ಪ ಲಾಜಿಕಲ್ ಕ್ವಶನ್, ಈಸಿಯಾಗಿ ವಿತಿನ್ ವೆರಿ ಕ್ವಿಕ್ ಟೈಮ್ ನೀವು ಸಾಲ್ವ್ ಮಾಡ್ಬೋದು. ಬಟ್ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕ್ವಶನ್ ಯಾವ ತರ ಇದೆ ಅಂತ. 1 + sin θ + sin ಸ್ಕ್ವೇರ್, ನೆಕ್ಸ್ಟ್ sin ಕ್ಯೂಬ್, sin ಪವರ್ 4 ಈ ತರ ಅಪ್ ಟು ಇನ್ಫಿನಿಟಿ ತನಕ ಇದೆ. ಬಟ್ ಈ ಟರ್ಮ್ಸ್ ಅಬ್ಸರ್ವ್ ಮಾಡಿದ್ರೆ ಅದು GPL ಇದೆ. 1 sin θ sin ಸ್ಕ್ವೇರ್ θ ಈ ಟರ್ಮ್ಸ್ GPL ಇದೆ. ಯಾಕಂದ್ರೆ ರೇಷಿಯೋ sin θ / 1 ಎಷ್ಟು sin θ, ಅದೇ ತರ sin ಸ್ಕ್ವೇರ್ θ / sin θ ಎಷ್ಟು, ಇದು ಕೂಡ sin θ. ಅಂದ್ರೆ ಕಾಮನ್ ರೇಷಿಯೋ ಈಕ್ವಲ್. ಆರ್ ಏನು sin θ, ಕಾಮನ್ ರೇಷಿಯೋ ಆರ್ sin θ. ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಏನು 1. ಈಗ ಬಟ್ ಏನಿದೆ, ಸಮ್ ಆಫ್ n ಟರ್ಮ್ಸ್ ಇಲ್ಲ, ಸಮ್ ಆಫ್ ಇನ್ಫಿನಿಟಿ ಟರ್ಮ್ಸ್ ಇದೆ. ಅದೇ ಸಮ್ ಆಫ್ n ಟರ್ಮ್ಸ್ ಕೇಳಿದ್ರೆ SN ಫಾರ್ಮುಲಾ ಏನು, a × r⁻n - 1 / r - 1. ಬಟ್ ಈ ಕಡೆ ನಮ್ಗೆ ಏನಿದೆ, S ಇನ್ಫಿನಿಟಿ ಇದೆ. S ಇನ್ಫಿನಿಟಿ ಫಾರ್ಮುಲಾ ಏನಂದ್ರೆ a/1 - r. ಸೊ a ಅಂದ್ರೆ ಏನು, ಫಸ್ಟ್ ಟರ್ಮ್ 1/1 - r. r ಅಂದ್ರೆ ಕಾಮನ್ ರೇಷಿಯೋ ಎಷ್ಟು, sin θ ಈಕ್ವಲ್ ಟು 2√3 + 4 ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಏನ್ ಮಾಡಬೇಕು, ಥೀಟಾ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಇದನ್ನ ನಾನು ರೆಸಿಪ್ರೋಕಲ್ ಮಾಡಿದ್ರೆ 1 - sin θ = ಇದೇನಾಗುತ್ತೆ 1/4 + 2√3 ಆಗುತ್ತೆ. ಓಕೆ, ಆರ್ 2√3 + 4 ಆಗುತ್ತೆ. ಸೊ ಇದಕ್ಕೆ ರ್ಯಾಷನಲೈಸ್ ಮಾಡಿದ್ರೆ 4 - 2√3/4 - 2√3 ರ್ಯಾಷನಲೈಸ್ ಮಾಡಿದ್ರೆ ಇದು 1 - sin θ = ನ್ಯೂಮರೇಟರ್ ಏನು 4 - 2√3 ಡಿವೈಡೆಡ್ ಬೈ ಇದು a + b × a - b. a + b × a - b ಅಂದ್ರೆ ಏನು, a² - b². a² ಅಂದ್ರೆ 4² ಅಂದ್ರೆ ಎಷ್ಟು 16 ಮೈನಸ್ b², 2√3 ಹೋಲ್ ಸ್ಕ್ವೇರ್. 2√3 ಹೋಲ್ ಸ್ಕ್ವೇರ್ ಅಂದ್ರೆ 2² 4, √3 ಹೋಲ್ ಸ್ಕ್ವೇರ್ ಅಂದ್ರೆ 3, 4 3 ಇದು 12 ಆಗುತ್ತೆ. ಸೊ ಅವಾಗ 16/12 ಎಷ್ಟು 4. ಈ 4 ನ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 4 × 1 4 ಮೈನಸ್ 4 sin θ ಕರೆಕ್ಟಾ, ಈಕ್ವಲ್ ಟು 4 - 2√3 ಪ್ಲಸ್ 4 + 4 ಕ್ಯಾನ್ಸಲ್. ಆಮೇಲೆ -4 sin θ ಈಕ್ವಲ್ ಟು -2√3 ಇರುತ್ತಲ್ಲ, ಮೈನಸ್ ಕೂಡ ಕ್ಯಾನ್ಸಲ್. ನೆಕ್ಸ್ಟ್ sin θ = 4 sin θ ಇರುತ್ತೆ, ಬಟ್ ಆ 4 ಈ ಕಡೆ ಡಿನಾಮಿನೇಟರ್ ಬರುತ್ತೆ 2√3/4. ದೆನ್ sin θ = ಏನಾಗುತ್ತೆ 2 1s 2 2s √3/2. sin θ √3/2 ಅಂದ್ರೆ θ ಎಷ್ಟು 60 ಅಂದ್ರೆ π/3. ಓಕೆ, ಕ್ವಶನ್ ನೋಡಿ, 1 + sin θ + sin ಸ್ಕ್ವೇರ್ θ ಅಪ್ ಟು ಇನ್ಫಿನಿಟಿ ತನಕ ಇದೆ. ಅಂದ್ರೆ ಸಮ್ ಆಫ್ ಇನ್ಫಿನಿಟಿ ಟರ್ಮ್ಸ್ GPL ಫಾರ್ಮುಲಾ a/1 - r. a ಅಂದ್ರೆ ಫಸ್ಟ್ ಟರ್ಮ್, r ಅಂದ್ರೆ ಕಾಮನ್ ರೇಷಿಯೋ sin θ. ಸೊ 1/1 - sin θ = 2√3 + 4. ನಾವು ಥೀಟಾ ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೆ ಇದರಲ್ಲಿ sin θ ಫೈಂಡ್ ಔಟ್ ಮಾಡಿದ್ರೆ ಬರುತ್ತೆ. ಅದಕ್ಕೆ ನಾನು ರೆಸಿಪ್ರೋಕಲ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ 2017 ಕ್ವೆಶ್ಚನ್. ಇದು ಟ್ರಿಗ್ನೋಮೆಟ್ರಿ, ಡೈರೆಕ್ಟ್ ಟ್ರಿಗ್ನೋಮೆಟ್ರಿ, ಬಟ್ ಇದರಲ್ಲಿ ಇನ್ವರ್ಸ್ ಕೂಡ ಇದೆ. ಇನ್ವರ್ಸ್ ಫಾರ್ಮುಲಾ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ನಾವು ಇದು ಬೇಗ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಕಾಸ್ ಆಫ್, ಇಲ್ಲಿ 2 ಕಾಸ್ ಇನ್ವರ್ಸ್ ಇದೆ. 2 ಕಾಸ್ ಇನ್ವರ್ಸ್ ಅಂದ್ರೆ ನಾನು ಕಾಸ್ ಇನ್ವರ್ಸ್ 1/5 ಪ್ಲಸ್ ಇನ್ನೊಂದು ಕಾಸ್ ಇನ್ವರ್ಸ್ 1/5 ಪ್ಲಸ್ ರಿಮೈನಿಂಗ್ ಸೈನ್ ಇನ್ವರ್ಸ್ 1/5 ಅಂತ ಬರೀತೀನಿ. ಓಕೆನಾ, ಯಾಕಂದ್ರೆ 2 ಕಾಸ್ ಇನ್ವರ್ಸ್ ಅಂದ್ರೆ ಕಾಸ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಅಂತ ಬರಿಬಹುದು. ಈಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬಹುದು ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಏನು π/2. ದಿಸ್ ಈಸ್ ಅಕಾರ್ಡಿಂಗ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಅಂದ್ರೆ π/2. ಅದೇ ತರ ಕಾಸ್ ಇನ್ವರ್ಸ್ 1/5 ಪ್ಲಸ್ ಸೈನ್ ಇನ್ವರ್ಸ್ 1/5 ಅದ್ರ ವ್ಯಾಲ್ಯೂ ಏನಾಗುತ್ತೆ π/2 ಆಗುತ್ತೆ. ಅಂದ್ರೆ ಕಾಸ್ ಆಫ್ ಇದ್ರ ವ್ಯಾಲ್ಯೂ π/2 ಅಲ್ಲ,
ಪೈ ಬೈ 2 ಪ್ಲಸ್ ನಾನು ಕಾಸ್ ಇನ್ವರ್ಸ್ ಆಫ್ 1/5 ಬರುತ್ತೆ. ಓಕೆ, ಸೊ ಇವಾಗ ಇದು ಯಾವ ಫಾರ್ಮುಲಾಗ ಮತ್ತೆ ಕನ್ವರ್ಟ್ ಆಗಿದೆ ಅಂದ್ರೆ ಕಾಸ್ ಆಫ್ 90 ಪ್ಲಸ್ ಥೀಟಾ. ಕಾಸ್ ಆಫ್ 90 ಪ್ಲಸ್ ಥೀಟಾ ಅಂದ್ರೆ ಏನು? ಮೈನಸ್ ಸೈನ್ ಥೀಟಾ. ಯಾಕಂದ್ರೆ 90 ಪ್ಲಸ್ ಅಂದ್ರೆ ಯಾವುದು? ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ನೆಗೆಟಿವ್, ಅದಕ್ಕೆ ಮೈನಸ್ ಸೈನ್ ಥೀಟಾ. ಸೊ ವಿಚ್ ಈಸ್ ಮೈನಸ್ ಸೈನ್ ಥೀಟಾ ಏನಾಗುತ್ತೆ ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 1/5. ಅಂದ್ರೆ ಔಟ್ ಸೈಡ್ ಫಂಕ್ಷನ್ ಯಾವ್ದಿದೆ? ಸೈನ್ ಇದೆ. ಇನ್ಸೈಡ್ ಏನಿದೆ? ಕಾಸ್ ಇನ್ವರ್ಸ್ ಇದೆ. ಸೈನು ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತಾ? ಆಗಲ್ಲ. ಅಂದ್ರೆ ಅದಕ್ಕೆ ಏನ್ ಮಾಡಬೇಕು? ಈ ಕಾಸ್ ಇನ್ವರ್ಸ್ ನ ಸೈನ್ ಇನ್ವರ್ಸ್ ಕನ್ವರ್ಟ್ ಮಾಡಿದ್ರೆ ಬೇಗ ಸಿಂಪ್ಲಿಫೈ ಆಗುತ್ತೆ. ಓಕೆ, ಸೊ ಇನ್ಸೈಡ್ ಕಾಸ್ ಇನ್ವರ್ಸ್ ಇದೆ. ಕಾಸ್ ಇನ್ವರ್ಸ್ ಅಂದ್ರೆ ಏನು? ಎಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಇದು ಪ್ರಕಾರ ಈ ಆಪೋಸಿಟ್ ಸೈಡ್ ಎಷ್ಟು ಬರುತ್ತೆ ಅಂದ್ರೆ 2√6 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇದು 2√6 ಬರುತ್ತೆ. ಸೊ ಅದ್ರ ಪ್ರಕಾರ ಇದು ಮೈನಸ್ ಸೈನ್ ಇಂಟು ಸೈನ್ ಆಫ್ ಸೈನ್ ಇನ್ವರ್ಸ್ ಅಲ್ಲಿ ಬರೀಬೇಕಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ 2√6/5. ಈಗ ಸೈನ್ ಇನ್ವರ್ಸ್ ಕ್ಯಾನ್ಸಲ್, ಮೈನಸ್ 2√6/5 ಅನ್ನೋದು ಆನ್ಸರ್. ಅದೇ ಆಪ್ಷನ್ ಬಿ. ಓಕೆ, ಇದು ಕ್ವೆಶ್ಚನ್ ನಂಬರ್ 6 ಫ್ರಮ್ 2017. ನೆಕ್ಸ್ಟ್ ಅದೇ 2017 ಇಂದ ಇನ್ನೂ 2 ಕ್ವೆಶನ್ಸ್ ಇದಾವೆ ನೋಡಿ. ಲಾಗ್ ಆಫ್ ಸೈನ್ 1 ಡಿಗ್ರಿ ಇಂಟು ಲಾಗ್ ಆಫ್ ಸೈನ್ 2 ಡಿಗ್ರಿ ಇಂಟು ಲಾಗ್ ಆಫ್ ಸೈನ್ 3 ಡಿಗ್ರಿ ಸೊ ಆನ್ ಲಾಗ್ ಆಫ್ ಸೈನ್ 179 ಡಿಗ್ರಿ. ಅಂದ್ರೆ ಈ ಕಡೆ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು ಅಂದ್ರೆ ಲಾಗ್ ಎ ಇಂಟು ಲಾಗ್ ಬಿ. ಲಾಗ್ ಎ ಇಂಟು ಲಾಗ್ ಬಿ ಫಾರ್ಮುಲಾ ಲಾಗ್ ಆಫ್ ಎ ಪ್ಲಸ್ ಬಿ. ಸೊ ಅದೇ ತರ ಲಾಗ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಈ ತರ ಎಡಿಷನ್ ಆಗುತ್ತೆ. ಸೊ ಅದೇ ತರ ಇದೇನಾಗುತ್ತೆ? ಲಾಗ್ ಆಫ್ ಲಾಗ್ ಎ ಇಂಟು ಲಾಗ್ ಬಿ ಈ ತರ ಇದೆಲ್ಲ ಲಾಗ್ ಆಫ್ ಇದೆಲ್ಲ ಪ್ಲಸ್ ಆಗುತ್ತೆ. ಪ್ಲಸ್ ಅಂದ್ರೆ ಇದೇನು? ಸೈನ್ 1 ಡಿಗ್ರಿ ಓಕೆ ಪ್ಲಸ್ ಸೈನ್ 2 ಡಿಗ್ರಿ ಪ್ಲಸ್ ಸೈನ್ 3 ಡಿಗ್ರಿ ಪ್ಲಸ್ ಆನ್ ಎಷ್ಟು? ಸೈನ್ 179 ಡಿಗ್ರೀಸ್ ಆಗುತ್ತೆ. ಬಟ್ ಇದರಲ್ಲಿ ಟ್ರಿಕ್ ಏನಂದ್ರೆ ಲಾಗ್ ಆಫ್ ಇದು ಸೈನ್ 1 ಡಿಗ್ರಿ ಓಕೆ ಓಕೆ ನೆಕ್ಸ್ಟ್ ಪ್ಲಸ್ ಸೈನ್ 2 ಡಿಗ್ರಿ ಓಕೆ. ಈ ತರ ಪ್ಲಸ್ ಮಾಡ್ಕೊಂತ ಹೋಗಿದ್ರೆ ಆಕ್ಚುಲಿ ಈ ಫಾರ್ಮುಲಾ ನಾವು ಡೈರೆಕ್ಟ್ ಆಗಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಯೂಸ್ ಏನಿಲ್ಲ. ಓಕೆ, ನೋ ಯೂಸ್ ಫ್ರಮ್ ದಿಸ್ ಡೈರೆಕ್ಟ್ ಫಾರ್ಮುಲಾ. ನೀವು ಡೈರೆಕ್ಟ್ ಕ್ವಶನ್ ಇಂದಾನೇ ಬರಿಬಹುದು. ಸೊ ಜನರಲಿ ನಾವೇನ್ ಥಿಂಕ್ ಮಾಡ್ತೀವಿ? ಈ ತರ ಫಾರ್ಮುಲಾ ಲಾಗ್ ಎ ಇಂಟು ಲಾಗ್ ಬಿ ಇದ್ರೆ ಲಾಗ್ ಆಫ್ ಎ ಪ್ಲಸ್ ಬಿ ಅಂತ ಬರಿತೀವಿ. ಬಟ್ ಈ ಮೆಥಡ್ ಇಂದ ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ಗೆ ಈ ಮೆಥಡ್ ಇಂದ ಯೂಸ್ ಏನಿಲ್ಲ. ಯಾಕಂದ್ರೆ ಇದು ಡೈರೆಕ್ಟ್ ಕ್ವಶನ್. ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡಿದ್ರೆ ಇದು ಡೈರೆಕ್ಟ್ ಕ್ವಶನ್. ಯಾಕಂದ್ರೆ ಈಗ ಲಾಗ್ ಸೈನ್ 1 ಡಿಗ್ರಿ ಸೈನ್ 2 ಸೈನ್ 3 ಈ ತರ ಅಪ್ ಟು 179 ಇದೆ. ಅಂದ್ರೆ ಅಪ್ ಟು 179 ಅಂದ್ರೆ ಈ ಮಿಡಲ್ ಅಲ್ಲಿ ಲಾಗ್ ಸೈನ್ 90 ಡಿಗ್ರೀಸ್ ಇರುತ್ತಾ ಇರಲ್ಲ? ಸೈನ್ 90 ಡಿಗ್ರೀಸ್ ಕೂಡ ಇರುತ್ತಲ್ಲ ಲಾಗ್ ಸೈನ್ 90. ಅಂದ್ರೆ ಲಾಗ್ ಸೈನ್ 90 ವ್ಯಾಲ್ಯೂ ಎಷ್ಟು? ಸೈನ್ 90 ಡಿಗ್ರೀಸ್ ಅಂದ್ರೆ 1, ಲಾಗ್ 1 ಇರುತ್ತೆ. ಅಂದ್ರೆ ಲಾಗ್ 1 ವ್ಯಾಲ್ಯೂ ಎಷ್ಟು? 0. ಅಂದ್ರೆ ಈ ಮಿಡಲ್ ಅಲ್ಲಿ ಲಾಗ್ ಸೈನ್ 90 ಕೂಡ ಇರೋದ್ರಿಂದ ಸೈನ್ 90 ವ್ಯಾಲ್ಯೂ 1 ಅಂದ್ರೆ ಲಾಗ್ 1 ವ್ಯಾಲ್ಯೂ 0. ಸೊ 0 ಮಿಡಲ್ ಅಲ್ಲಿ ಇರೋದ್ರಿಂದ 0 ಇಂಟು ಎನಿಥಿಂಗ್ ಏನಾಗುತ್ತೆ? ವ್ಯಾಲ್ಯೂ 0 ಆಗುತ್ತೆ. ಓಕೆ, ಸೊ ಕ್ವಶನ್ ನೀವು ಸ್ವಲ್ಪ ಐಡೆಂಟಿಫೈ ಮಾಡಿ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ ಕ್ವಶನ್. ನೆಕ್ಸ್ಟ್ ಅದೇ 2017 ಇಂದ ಇನ್ನೊಂದು ಕ್ವಶನ್. ಸೊ ನೋಡಿ ಗೈಸ್, ಈ ತರ ಮಾಡೆಲ್ ತುಂಬಾ ಕೇಳ್ತಿದ್ದಾರೆ. ಯಾಕಂದ್ರೆ 2017 ಅಲ್ಲಿ ಇದೆ. ನೆಕ್ಸ್ಟ್ 2018 or 19 ಅಲ್ಲಿ ಕೂಡ ಇದೆ. ನೆಕ್ಸ್ಟ್ ಮಾಡೋಣ ಅದು ಕೂಡ ನೋಡಿ. ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮುಲಾ. ಓಕೆ, ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮುಲಾ ನೋಡಿ ಗೈಸ್, 2 cos x plus y by 2 into sin x minus y by 2. ಇವು ಆಫ್ ಆಂಗಲ್ಸ್ ಫಾರ್ಮುಲಾಸ್. ಓಕೆ, ಕಾಂಪೌಂಡ್ ಆಂಗಲ್ಸ್ ಫಾರ್ಮುಲಾಸ್. sin x minus sin y ಅಂದ್ರೆ 2 cos x plus y by 2 sin x minus y by 2. sin ಅಲ್ಲಿ ಮೈನಸ್ ಇದ್ರೆ cos sin ಬರುತ್ತೆ. ಅದೇ sin ಅಲ್ಲಿ ಪ್ಲಸ್ ಇದ್ರೆ sin cos ಬರುತ್ತೆ. ಈಕ್ವಲ್ ಟು 1/2. ಇದು ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನು? cos x minus cos y. cos x minus cos y. ಅವಾಗ ಫಾರ್ಮುಲಾ ಏನಾಗುತ್ತೆ? cos x minus cos y ಅಂದ್ರೆ ಮೈನಸ್ 2 sin x plus y by 2 ಇಂಟು sin x minus y by 2 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೈನ್ ಅಲ್ಲಿ ಸೈನ್ ಮೈನಸ್ ಸೈನ್ ಅಂದ್ರೆ ಕಾಸ್ ಸೈನ್ ಬರುತ್ತೆ. ಅದೇ ಕಾಸ್ ಅಲ್ಲಿ ಕಾಸ್ ಮೈನಸ್ ಕಾಸ್ ಅಂದ್ರೆ ಮೈನಸ್ 2 sin x plus y by 2 sin x minus y by 2. ಈ ಎರಡು ಈಕ್ವೇಶನ್ಸ್ ನಾನು ಡಿವೈಡ್ ಮಾಡಿದ್ರೆ ನೋಡಿ, ಇದು ಫಸ್ಟ್ ಸೆಕೆಂಡ್ ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಸೈನ್ ಸೈನ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಏನು ಬರುತ್ತೆ? ಮೈನಸ್ ಕಾಸ್ ಬೈ ಸೈನ್ ಅಂದ್ರೆ ಎಷ್ಟು? ಕಾಟ್. ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಈಕ್ವಲ್ ಟು 1/2. ಇದನ್ನ ನಾನು ರೆಸಿಪ್ರೋಕಲ್ ಮಾಡಿದ್ರೆ
ರೈಟ್ ಸೈಡ್ ಏನಾಗುತ್ತೆ 2 ಆಗುತ್ತೆ, ಈ ಮೈನಸ್ ಈ ಕಡೆ ಕಳಿಸಿದ್ರೆ -2 ಆಗುತ್ತೆ. ಸೊ ಅದೇ ತರ ಕಾಟ್ ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ tan of x plus y by 2 ಆಗುತ್ತೆ. ಅಂದ್ರೆ tan of x plus y by 2 ವ್ಯಾಲ್ಯೂ ಎಷ್ಟು -2 ಬಂದಿದೆ. ಬಟ್ ನಮ್ಗೆ ಬೇಕಾಗಿರೋದು tan of x plus y. ಈಗ tan of x plus ಅಂದ್ರೆ ಇಂಟು 2 ಮಾಡ ಆ ತರ ಅಲ್ಲ. ಫಾರ್ಮುಲಾ tan 2 ಥೀಟಾ, tan 2 ಥೀಟಾ ಫಾರ್ಮುಲಾ ಏನು 2 tan ಥೀಟಾ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಅಂದ್ರೆ ಇಲ್ಲಿ 2 ಥೀಟಾ ಇದ್ರೆ ಇಲ್ಲಿ ಏನಿರುತ್ತೆ ಆಫ್ ಇರುತ್ತೆ, ಥೀಟಾ ಥೀಟಾ ಇದರಲ್ಲಿ ಈ 2 ಥೀಟಾ ಅಂದ್ರೆ ಇದರಲ್ಲಿ ಅರ್ಧ ಅರ್ಧ ಇರುತ್ತೆ. ಅದೇ ತರ tan ಆಫ್ x ಪ್ಲಸ್ y ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆಫ್ ಆಂಗಲ್ ಆಗುತ್ತಲ್ಲ, ಅದೇ ತರ 2 tan x ಪ್ಲಸ್ y ಬೈ 2 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಪ್ಲಸ್ y ಬೈ 2 ಅಂದ್ರೆ 2 ಇಂಟು tan ಆಫ್ x ಪ್ಲಸ್ y ಬೈ 2 ವ್ಯಾಲ್ಯೂ ಬಂದಿದೆ ಅದೇನು -2 ಡಿವೈಡೆಡ್ ಬೈ 1 ಮೈನಸ್ tan ಆಫ್ x ಪ್ಲಸ್ ಅಂದ್ರೆ -2 ಹೋಲ್ ಸ್ಕ್ವೇರ್ ಅಂದ್ರೆ ಇದು 4. ಓಕೆ, ಈಗ 2 ಇಂಟು -2 -4, ಸೊ 1 ಮೈನಸ್ 4 ಅಂದ್ರೆ -3, ಮೈನಸ್ ಕ್ಯಾನ್ಸಲ್, ಆನ್ಸರ್ ಇಸ್ 4/3. ಓಕೆನಾ. ಸಿಮಿಲರ್ ಕ್ವಶನ್ ಮತ್ತೆ ಕೇಳಿದರೆ ಬೇರೆ ಇರಲಿ, ಅದು ಕೂಡ ಮಾಡೋಣ. ಗೈಸ್ ನೋಡಿ, ಇವಾಗ ತನಕ ಮಾಡಿರೋ ಕ್ವಶನ್ಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋಸ್ ಕೂಡ ಫಾಲೋ ಆಗಿದ್ರೆ ನಿಮಗೆ KCET ಪ್ರಿಪ್ರೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ಥರ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವುದಾದ್ರೂ ಚಾಪ್ಟರ್ ವೀಡಿಯೋಸು ಬೇಕಂದರೆ, ಈಗ ವೆಕ್ಟರ್ಸ್ ಆಗಲಿ 3D ಆಗಲಿ ಆ ಥರ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ. ಸೊ ಆ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆಸ್ ಮಚ್ ಆಸ್ ವೆಲಿ ಆಸ್ ಪಾಸಿಬಲ್. ಅದೇ ಥರ ನಿಮಗೂ ಕೂಡ ಯಾವುದಾದ್ರೂ ಟಾಪಿಕ್ಸ್ ಡೌಟ್ಸ್ ಇದ್ದರೆ ಓಕೆ, ನೀವು ಕಾಮೆಂಟಲ್ಲಿ ಮೆಸೇಜ್ ಮಾಡಿದರೆ ನಾನು ಆಸ್ ಎರ್ಲಿ ಆಸ್ ಪಾಸಿಬಲ್ ನಾನು ಅದು ಕೂಡ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗಿದಂಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಇದು ಕೂಡ 2017. ನೀವು ಅಬ್ಸರ್ವ್ ಮಾಡಿದ್ರೆ 2017 ಇದು 4th ಕ್ವಶನ್, ಟ್ರಿಗ್ನೋಮೆಟ್ರಿ ಟಾಪಿಕ್ ಇಂದ 4th ಕ್ವಶನ್. ಸೊ ನೋಡಿ ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ KCETಗೆ. 2016 3 ಕ್ವಶನ್ಸ್ ಬಂದಿದ್ದಾವೆ, 2017 ಇದು 4th ಕ್ವಶನ್ ನೋಡಿ. ಸೊ tan x ಈಕ್ವಲ್ ಟು 3/4. ಓಕೆ, tan x ಈಕ್ವಲ್ ಟು 3/4 ಕೊಟ್ಟಿದ್ದಾರೆ. ಅಂದ್ರೆ ಟ್ರಯಾಂಗಲ್ ಅಲ್ಲಿ ಅಪ್ಲೈ ಮಾಡಿದ್ರೆ tan ಅಂದ್ರೆ ಏನು ಆಪೋಸಿಟ್ ಬೈ ಎಡ್ಜಸೆಂಟ್, ಸೊ ಹೈಪೋಟೆನ್ಯೂಸ್ 5 ಆಗುತ್ತೆ ಆಟೋಮೆಟಿಕಲಿ. ಸೊ ಈ tan x ಯೂಸ್ ಮಾಡಿ cos x ಏನಾಗುತ್ತೆ, cos x ಅಂದ್ರೆ ಏನು ಎಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ 4/5. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ x ಗ್ರೇಟರ್ ದೆನ್ ಪೈ ಅಂಡ್ ಲೆಸ್ ದೆನ್ 3π/2. ಆಕ್ಚುಲಿ ಇದು 0, ಇದು π/2, ಪೈ ಇದು 3π/2. ಅಂದ್ರೆ x ಅನ್ನೋದು ಎಲ್ಲಿರುತ್ತೆ ಗ್ರೇಟರ್ ದೆನ್ ಪೈ ಲೆಸ್ ದೆನ್ 3/2 ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ tan ಪಾಸಿಟಿವ್, ಬಟ್ ಕಾಸ್ ಏನಾಗಬೇಕು ನೆಗೆಟಿವ್. ಸೊ ಫಸ್ಟ್ ನಾನು ಕಾಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದೀನಿ, ಯಾಕಂತ ಇವಾಗ ಹೇಳ್ತೀನಿ ನೋಡಿ. ಓಕೆ, ಯಾಕಂದ್ರೆ ಅವ್ರು ಕೊಟ್ಟಿದ್ದು tan ವ್ಯಾಲ್ಯೂ, ಬಟ್ ಕೇಳ್ತಿದ್ದೇನು ಕಾಸ್ x/2 ಅಂದ್ರೆ ಆಫ್ ಆಂಗಲ್ಸ್ ಕೇಳ್ತಿದ್ದಾರೆ. ಆಫ್ ಆಂಗಲ್ಸ್ ಕೇಳ್ತಿದ್ದಾರೆ. ಆಫ್ ಆಂಗಲ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದು ಕಾಸ್ x/2 ಆಗಲಿ, ಸೈನ್ x/2 ಆಗಲಿ, tan x/2 ಆಗಲಿ, ಆಫ್ ಆಂಗಲ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋ ವ್ಯಾಲ್ಯೂ ಕಾಸ್ x. ಅವ್ರು ಇನ್ ಕೇಸ್ ಡೈರೆಕ್ಟ್ ಕಾಸ್ x ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಬಟ್ ಅದೇ ಅವ್ರು ಟ್ಯಾನ್ ಅಲ್ಲಿ, ಸೈನ್ ಅಲ್ಲಿ, ಕಾಟ್ ಅಲ್ಲಿ ಯಾವುದೇ ಕೊಟ್ಟಿದ್ರು ಕೂಡ ಈ ತರ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಕಾಸ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಕಾಸ್ನೇ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಡೈರೆಕ್ಟ್ ಫಾರ್ಮುಲಾಸ್ ಇದಾವೆ. ಕಾಸ್ ಸ್ಕ್ವೇರ್ x/2 ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ x/2 ಇದು ಫಾರ್ಮುಲಾ. ಅಂದ್ರೆ ಕಾಸ್ x/2 ಬೇಕಂದ್ರೆ ಇದು ಫಾರ್ಮುಲಾ. ಅದೇ ಸೈನ್ ಸ್ಕ್ವೇರ್ x/2 ಬೇಕಂದ್ರೆ ಸ್ಕ್ವೇರ್ ಆಮೇಲೆ ಬೇಕಿದ್ರೆ ಈ ಕಡೆ ಕಳಿಸಬಹುದು. ಸೈನ್ ಸ್ಕ್ವೇರ್ x/2 ಫಾರ್ಮುಲಾ 1 ಮೈನಸ್ ಕಾಸ್ x/2. ಸೊ ಈ ತರ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಯಾವಾಗ ನಮಗೆ ಕಾಸ್ x ವ್ಯಾಲ್ಯೂ ಗೊತ್ತಿದ್ರೆ. ಸೊ ಅದಕ್ಕೆ ಈಗ ಫಸ್ಟ್ ನಮ್ಗೆ ಏನ್ ಬೇಕು, ಈಗ ಕಾಸ್ ಸ್ಕ್ವೇರ್ x/2 ಬೇಕು, ಅಂದ್ರೆ ಕಾಸ್ x/2 ಬೇಕು. ಸೊ ಕಾಸ್ ಸ್ಕ್ವೇರ್ x/2 ಫಾರ್ಮುಲಾ 1 ಪ್ಲಸ್ ಕಾಸ್ x ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ 1 ಪ್ಲಸ್ ಕಾಸ್ x ವ್ಯಾಲ್ಯೂ ಎಷ್ಟು -4/5/2. ಸೊ LCM ತಗೊಂಡಿದ್ರೆ 5 ಮೈನಸ್ 4 1/5 ಹೋಲ್ ಡಿವೈಡೆಡ್ ಬೈ 2. 1/5 ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ 1/10. ಇದು ಯಾವುದು ಕಾಸ್ ಸ್ಕ್ವೇರ್ x/2. ಸೊ ಈಗ ಓನ್ಲಿ ಕಾಸ್ x/2 ಬೇಕಂದ್ರೆ ಏನು ಸ್ಕ್ವೇರ್ ಏನಾಗುತ್ತೆ ರೈಟ್ ಸೈಡ್ ಹೋಗಿದ್ರೆ ಕಾಸ್ x/2 ಇಸ್ ಈಕ್ವಲ್ ಟು 1/√10 ಆಗುತ್ತೆ. ಸೊ ಆಪ್ಷನ್ ಸಿ ಅಂತ ಅನ್ಕೋಬೇಕಾ ನೋಡಿ. 1/√10 ಇದೆ, ಮೈನಸ್ 1/√10 ಇದೆ. ಆಕ್ಚುಲಿ ಸ್ಕ್ವೇರ್ ರೈಟ್ ಸೈಡ್ ಹೋಗಿದ್ರೆ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಜನರಲಿ ಪ್ಲಸ್ ಆರ್ ಮೈನಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆ ಪ್ಲಸ್ ಆರ್ ಮೈನಸ್ ಅಲ್ಲಿ
ಆಪ್ಷನಲ್ಲಿ ಪ್ಲಸ್ 1/√10 ಒಂದಿದೆ, ಮೈನಸ್ 1/√10 ಒಂದಿದೆ. ಸೊ ನಾವು ಯಾವುದು ಕನ್ಸಿಡರ್ ಮಾಡಬೇಕಂದ್ರೆ ಅವ್ರು ಕೊಟ್ಟಿರೋ ಕಂಡೀಷನ್ ನಾವು ಕನ್ಸಿಡರ್ ಮಾಡಬೇಕು. ಕಂಡೀಷನ್ ಏನು? ಪೈ ಅದೇ ಎಕ್ಸ್ ಗ್ರೇಟರ್ ದೆನ್ ಪೈ ಲೆಸ್ ದೆನ್ 3π/2. ಅಂದರೆ ಅವ್ರು ಕೊಟ್ಟಿದ್ದ ಆ್ಯಂಗಿಲ್ ಎಕ್ಸ್ ಅಲ್ಲಿ ಏನಿದೆ ಥರ್ಡ್ ಕ್ವಾಡ್ರಂಟ್ ಇದೆ. ಬಟ್ ನಮ್ಗೆ ಏನು ಬೇಕು? x/2 ಬೇಕು. ಅಂದರೆ ಆ್ಯಂಗಿಲ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಇದು π/2, ಇದು x/2, 3π/2/2 ಮಾಡಿದ್ರೆ 3π/4. ಅಂದರೆ π/2 ಎಕ್ಸ್ ಗ್ರೇಟರ್ ದೆನ್ π/2 ಲೆಸ್ ದೆನ್ 3π/4 ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ಪಾಸಿಟಿವ್ ನೆಗೆಟಿವ್? ನೆಗೆಟಿವ್ ತಾನೆ. ಸೊ ಕಾಸ್ x/2 ವ್ಯಾಲ್ಯೂ ವಿ ಹ್ಯಾವ್ ಟು ಕನ್ಸಿಡರ್ -1/√10. ಓಕೆ, ಸೊ ಆಬ್ಜೆಕ್ಟಿವ್ ಅಲ್ಲಿ ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಾ. ಸೊ ಈ ತರ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ. ಟ್ಯಾನ್ ಕಾಸ್ ಕನ್ವರ್ಟ್ ಮಾಡ್ತೀರಾ, ಕಾಸ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ತೀರಾ. ಆಮೇಲೆ ಆ ಕಾಸ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಬಂದ್ರೆ ಯಾವ್ದು ಕನ್ಸಿಡರ್ ಮಾಡಬೇಕು? ಪ್ಲಸ್ ಕನ್ಸಿಡರ್ ಮಾಡಬೇಕಾ, ಮೈನಸ್ ಕನ್ಸಿಡರ್ ಮಾಡಬೇಕಾ? ಜನರಲಿ ಎಲ್ಲರೂ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಪ್ಲಸ್ ವ್ಯಾಲ್ಯೂನೇ ಪ್ರಿಫರ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಪ್ಲಸ್ ಮೈನಸ್ ಅಂತ ನಾವು ಡಿಸೈಡ್ ಮಾಡಂಗಿಲ್ಲ. ಅವ್ರು ಕೊಟ್ಟಿರೋ ಕಂಡೀಷನ್ ಯೂಸ್ ಮಾಡ್ಕೊಂಡೆ ನಾವು ಡಿಸೈಡ್ ಮಾಡಬೇಕು. ಅದ್ರ ಪ್ರಕಾರ ನಮ್ಗೇನು ಬಂದಿದೆ? -1/√10. ಓಕೆ, ನೆಕ್ಸ್ಟ್ 2018 ಇದರಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಬಟ್ 2018 ITF ಬೇಸ್ಡ್ ಕ್ವಶನ್ಸ್ ಬಂದಿದ್ದಾವೆ. ಅದು ಸೆಕೆಂಡ್ PU ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಡಿಯೋ ಬಂದಾಗ ಅದರಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈಗ 2017 ಒಂದು ಕ್ವಶನ್ ಬಂದಿದೆ ಇದು ರಿಲೇಟೆಡ್ ಅಂತ ಹೇಳಿದ್ನಲ್ಲ, ಸೊ ಅದೇ ಥರ ಇದೆ. ಓಕೆ, ಬಟ್ ಇದೇನಂದ್ರೆ sin x ಪ್ಲಸ್ sin y ಫಾರ್ಮುಲಾಸ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. sin x ಪ್ಲಸ್ sin y ಫಾರ್ಮುಲಾ 2 sin x ಪ್ಲಸ್ y/2 ಇಂಟು ಕಾಸ್ x ಮೈನಸ್ y/2 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 1/2. ನೆಕ್ಸ್ಟ್ cos x ಪ್ಲಸ್ cos y. cos x ಪ್ಲಸ್ cos y ಅಂದ್ರೆ 2 cos of x ಪ್ಲಸ್ y/2 ಇಂಟು ಕಾಸ್ ಆಫ್ x ಮೈನಸ್ y/2 ದಟ್ ಈಸ್ ಈಕ್ವಲ್ ಟು 1. ಓಕೆ, ಅಂದ್ರೆ ಸೈನ್ ಅಲ್ಲಿ ಇದ್ರೆ ಆಲ್ಟರ್ನೇಟ್ ಬರುತ್ತೆ ಸೈನ್ ಕಾಸ್, ಬಟ್ ಕಾಸ್ ಅಲ್ಲಿ ಇದ್ರೆ ಸೇಮ್ ಕಾಸ್ ಬರುತ್ತೆ. ಸೊ ಈ ಫಾರ್ಮುಲಾಸ್ ಎಲ್ಲ ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲೇ ಇರುತ್ತೆ. ಆ ಕಾಂಪೌಂಡ್ ಆಂಗಲ್ಸ್ ಫಾರ್ಮುಲಾಸ್ ಅವು ಓದ್ಕೊಂಡಿದ್ರೆ ಈ ತರ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 ಕೂಡ ಕ್ಯಾನ್ಸಲ್. ಸೈನ್ ಬೈ ಕಾಸ್ ಏನಾಗುತ್ತೆ? ಟ್ಯಾನ್ ಆಫ್ x ಪ್ಲಸ್ y/2 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 1/2 ಡಿವೈಡೆಡ್ ಬೈ 1 ಅಂದ್ರೆ 1/2. ಇದು ಟ್ಯಾನ್ ಫಾರ್ಮುಲಾ. ಬಟ್ ನಮ್ ಎಕ್ಸ್ ಪ್ಲಸ್ y/2 ಫಾರ್ಮುಲಾ, ಬಟ್ ನಮಗೆ ಟ್ಯಾನ್ ಆಫ್ x ಪ್ಲಸ್ y ಬೇಕು. ಸೊ ಟ್ಯಾನ್ ಆಫ್ x ಪ್ಲಸ್ y ಅಂದ್ರೆ ಫಾರ್ಮುಲಾ 2 tan x ಪ್ಲಸ್ y/2 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಪ್ಲಸ್ y/2. ಓಕೆ, ಆ ಪ್ರಿವಿಯಸ್ ಕ್ವಶನ್ ಮಾಡಿದಲ್ಲ ಅದೊಂದ್ಸಲ ಸೊಲ್ಯೂಷನ್ ನೀವು ಬರ್ಕೊಂಡಿದ್ರೆ ಅದೊಂದ್ಸಲ ನೋಡಿದ್ರೆ ಅರ್ಥ ಆಗುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂತ. ಈಗ 2 ಇಂಟು ಟ್ಯಾನ್ ಆಫ್ x ಪ್ಲಸ್ y/2 ಫಾರ್ಮುಲಾ 1/2 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಇದ್ರ ಸ್ಕ್ವೇರ್ ಮಾಡಿದ್ರೆ 1/2 ಹೋಲ್ ಸ್ಕ್ವೇರ್ 1/4. ಈಗ ನ್ಯೂಮರೇಟರ್ 2 ಕ್ಯಾನ್ಸಲ್ 1, ಡಿನಾಮಿನೇಟರ್ ಮಾತ್ರ 4 ಮೈನಸ್ 1 3/4. ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ 4/3 ಇಸ್ ದ ಆನ್ಸರ್. ಓಕೆ, ಅಂದ್ರೆ ನೀವು ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ನಾವು ಈಗ ಲಾಸ್ಟ್ ಕ್ವಶನ್ ಒಂದು ತೋರಿಸ್ತೇನೆ ನೋಡಿ. 2017 ಕ್ವಶನ್ ಸಮ್ವಾಟ್ ಸಿಮಿಲರ್ ಟು ದಿಸ್. ಓಕೆ, ಸೊ ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ರೆ ನಿಮಗೆ ಮೇ ಬಿ ಸೇಮ್ ಕ್ವಶನ್ ರಿಪೀಟ್ ಆಗಲ್ಲ, ಬಟ್ ಆಲ್ಮೋಸ್ಟ್ ಅದೇ ತರ ಮಾಡೆಲ್ ಬರುತ್ತೆ. ನೆಕ್ಸ್ಟ್ 2020 ಕ್ವಶನ್, ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 51 ಡಿಗ್ರೀಸ್ ಪ್ಲಸ್ ಸೈನ್ ಸ್ಕ್ವೇರ್ 39 ಡಿಗ್ರೀಸ್. ಇದು ನಿಮ್ಗೆ ಆಕ್ಚುಲಿ ನಮಗೆ 51 ಡಿಗ್ರೀಸ್ 39 ಡಿಗ್ರೀಸ್ ವ್ಯಾಲ್ಯೂಸ್ ಗೊತ್ತಿರಲ್ಲ, ಅದಕ್ಕಾಗಿ ಈ ಕ್ವಶನ್ ಎಲ್ಲ ಸುಮ್ಮನೆ CET ಎಲ್ಲ ನೆಗೆಟಿವ್ ಇರಲ್ಲ ಅಂತ ಸುಮ್ಮನೆ ಟಿಕ್ ಹಾಕ್ತಾರೆ. ಬಟ್ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ವಶನ್ ಮೇಲೆ ಆಂಗಲ್ಸ್ ಮೇಲೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಅದೇನಂದ್ರೆ ಸೈನ್ ಸ್ಕ್ವೇರ್ 51 ಡಿಗ್ರೀಸ್ ಪ್ಲಸ್ ಸೈನ್ ಸ್ಕ್ವೇರ್ 39 ಡಿಗ್ರೀಸ್ ಇದೆಲ್ಲ 39 ಡಿಗ್ರೀಸ್ ನ 90 ಮೈನಸ್ 51 ಅಂತ ಬರಿಬಹುದು. ಅಬ್ಸರ್ವ್ ಮಾಡಿ, 90 ಮೈನಸ್ 51 ಅಂದ್ರೆ ಅದು 39 ಡಿಗ್ರೀಸ್. ಸೊ ಈಗ ಇದು ಸೈನ್ ಸ್ಕ್ವೇರ್ 51 ಡಿಗ್ರೀಸ್ ಪ್ಲಸ್ ಸೈನ್ ಸ್ಕ್ವೇರ್ 90 ಮೈನಸ್ ಸೈನ್ 90 ಮೈನಸ್ ಥೀಟಾ ಏನಾಗುತ್ತೆ ನೋಡಿ, π/2 ಸೈನ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. ಸೊ ಅದೇ ತರ ಕಾಸ್ ಸೈನ್ 90 ಮೈನಸ್ 51 ಅಂದ್ರೆ ಕಾಸ್ 51 ಡಿಗ್ರೀಸ್ ಆಗುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಸೈನ್ ಸ್ಕ್ವೇರ್ 51 ಪ್ಲಸ್ ಕಾಸ್ ಸ್ಕ್ವೇರ್ 51 ಅಂದ್ರೆ ಫಾರ್ಮುಲಾ ಏನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಅದ್ರ ವ್ಯಾಲ್ಯೂ 1. ಅದೇ ತರ ಸೈನ್ ಸ್ಕ್ವೇರ್ 51 ಪ್ಲಸ್ ಕಾಸ್ ಸ್ಕ್ವೇರ್ 51 ವ್ಯಾಲ್ಯೂ 1. ಅದು ಆಪ್ಷನ್ ಡಿ. ನೋಡಿ, ತುಂಬಾ ಸಿಂಪಲ್ ಕ್ವಶನ್ ಇದೆ. ನೆಕ್ಸ್ಟ್ 2020 ಇನ್ನೊಂದು ಕ್ವಶನ್ ಇದೆ ನೋಡಿ. 2020
ಇದು ಕೂಡ ತುಂಬ ಸಿಂಪಲ್ ಕ್ವೆಶನ್. ಇದು ಹೋಲ್ ಸ್ಕ್ವೇರ್ ಮಾಡ್ಕೊತ ಹೋಗಿದ್ರೆ ಬರುತ್ತೆ ಈಸಿಯಾಗಿ. ಸೊ ಫಸ್ಟ್ ಕ್ವೆಶನ್ ಇದೆ, ಫಸ್ಟ್ ಈಕ್ವೇಶನ್ ಏನಂದ್ರೆ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ. ನಮಗೆ ಟ್ಯಾನ್ ಪವರ್ 4 ಬೇಕು. ಟ್ಯಾನ್ ಪವರ್ 4 ಯಾವಾಗ ಬರುತ್ತೆ? ಫಸ್ಟ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಹೋಲ್ ಸ್ಕ್ವೇರ್ ಆಗುತ್ತೆ, ಅದಕ್ಕೆ ಮತ್ತೆ ಸ್ಕ್ವೇರ್ ಮಾಡಿದ್ರೆ ಟ್ಯಾನ್ ಪವರ್ 4 ಬರುತ್ತೆ. ನೋಡಿ, ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಲ್ಲ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 tan a ಇಂಟು ಕಾಟ್ ಎ ವಿಚ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ಎಷ್ಟು? 4. ಈಗ ಇದು ಆಸ್ ಇಟ್ ಈಸ್ ಇರುತ್ತೆ, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಇದು ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಎ ಇಂಟು ಕಾಟ್ ಎ. ಟ್ಯಾನ್ ಎ ಇಂಟು ಕಾಟ್ ಎ ರೆಸಿಪ್ರೋಕಲ್ ಅಲ್ವಾ, ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಕಾಟ್ ಎನ 1/tan ಮಾಡಿದ್ರೆ ಟ್ಯಾನ್ ಕ್ಯಾನ್ಸಲ್ ಅಂದ್ರೆ ಇದ್ರ ವ್ಯಾಲ್ಯೂ 2 ಈಕ್ವಲ್ ಟು 4. ಸೊ ಅಂದ್ರೆ ಈಗ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು, ಈ ಪ್ಲಸ್ 2 ಆ ಕಡೆ ಹೋಗಿದ್ರೆ -2, 4 - 2 2. ಸೊ ಫಸ್ಟ್ ಟ್ಯಾನ್ ಎ ಪ್ಲಸ್ ಕಾಟ್ ಎ ಈಕ್ವಲ್ ಟು 2 ಆಯ್ತು. ಬಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಕೂಡ 2ನೇ. ಈಗ ನಾವು ಮತ್ತೆ ಇನ್ನೊಂದ್ಸಲ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಮತ್ತೆ ಇದು ಎ ಅಂತ ಅನ್ಕೊಳ್ಳಿ, ಇದು ಬಿ ಅಂತ ಅನ್ಕೊಳ್ಳಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಮತ್ತೆ ಹೋಲ್ ಸ್ಕ್ವೇರ್ ಟ್ಯಾನ್ ಪವರ್ 4a, ಕಾಟ್ ಸ್ಕ್ವೇರ್ ಮತ್ತೆ ಹೋಲ್ ಸ್ಕ್ವೇರ್ ಕಾಟ್ ಪವರ್ 4a ಪ್ಲಸ್ 2ab 2 tan ಸ್ಕ್ವೇರ್ ಎ ಇಂಟು ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು ಎಷ್ಟು? 2. ಮತ್ತೆ ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ರೆಸಿಪ್ರೋಕಲ್ ಅಲ್ವಾ, ಕ್ಯಾನ್ಸಲ್. ಸೊ ಇದು ಫಸ್ಟ್ ಒನ್ ಏನಂದ್ರೆ ಟ್ಯಾನ್ ಪವರ್ 4a ಪ್ಲಸ್ ಕಾಟ್ ಪವರ್ 4a. ಈ ಕಡೆ ಬ್ಯಾಲೆನ್ಸಿಂಗ್ ರಿಮೈನಿಂಗ್ ಏನಿರುತ್ತೆ 2. ಓಕೆ, ಇದು 2 ಸ್ಕ್ವೇರ್ ಅಲ್ವಾ, 2 ಸ್ಕ್ವೇರ್ ಇದು 4. ಈ ಪ್ಲಸ್ 2 ನ ಕಡೆ ಕಳಿಸಿದ್ರೆ -2, 4 - 2 ಟ್ಯಾನ್ ಪವರ್ 4a ಪ್ಲಸ್ ಕಾಟ್ ಪವರ್ 4 ಎಷ್ಟು? 2. ಆಪ್ಷನ್ ಡಿ. ಓಕೆ, ಸಿಂಪಲ್ ಅಲ್ವಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡಿದ್ರೆ ಸಾಕು. ನೆಕ್ಸ್ಟ್, ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ y ಈಕ್ವಲ್ ಟು tan x ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಈ ತರ ಮಾಡೆಲ್ ಕೂಡ ಇಂಪಾರ್ಟೆಂಟ್. ಅಂದ್ರೆ sin x ಆಗಲಿ cos x ಆಗಲಿ ಆ ಗ್ರಾಫ್ಸ್ ಇರುತ್ತಲ್ಲ, ಗ್ರಾಫ್ಸ್ ನೀವು ನೆನ್ಪಿಟ್ಕೋಬೇಕು. ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್, ಯಾವ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್, ಈ ತರ. ಸೊ ಜನರಲಿ ನಮಗೆ tan x ಅಂದ್ರೆ ಈ ಅಕಾರ್ಡಿಂಗ್ ಟು ಕ್ವಾಡ್ರೆಂಟ್ಸ್, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ tan ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ tan ಪಾಸಿಟಿವ್. ಬಟ್ ಅವ್ರು ಕೇಳ್ತಿದ್ದು tan x ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಕೇಳ್ತಿಲ್ಲ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಈ ತರ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನೀವು ಫಂಕ್ಷನ್ ಗ್ರಾಫ್ಸ್ ನೀವು ನೆನ್ಪಿಟ್ಕೋಬೇಕು. ಈಗ ಟ್ಯಾನ್ ಗ್ರಾಫ್ ನೋಡಿದ್ರೆ ಇದು 0, ಇದು π/2, π 3π/2, 2π 5π/2, 3π ಈ ತರ ನೋಡಿದ್ರೆ, ಸೊ ಟ್ಯಾನ್ π tan 90 not defined, tan 3π/2 not defined, tan 5π/2 not defined. ಬಟ್ 0 to ಈ ತರ ಇರುತ್ತೆ ಗ್ರಾಫ್. ಓಕೆ, ಗ್ರಾಫ್ ಅನ್ನೋದು ಈ ತರ ಇರುತ್ತೆ. ಅಂದ್ರೆ ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಎಷ್ಟು? 0 to π/2 ಅಂದ್ರೆ 0 to π/2 ಫಸ್ಟ್ ಕ್ವಾಡ್ರೆಂಟ್. ನಮ್ಗೆ ಬೇಕಾಗಿರೋದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ π/2 ಮತ್ತೆ π ಮಧ್ಯದಲ್ಲಿ, ಇದು π/2, ಇದು π. ಸೊ π/2 ಇಂದ π ಯಾವ ತರ ಇದೆ? -∞ to 0 ತನಕ ಇದೆ. ಸೊ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ π/2, ಲೆಫ್ಟ್ ಸೈಡ್ ಟು ರೈಟ್ ಸೈಡ್ -∞ to 0 ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆಪ್ಷನ್ ಡಿ, ಇನ್ಕ್ರೀಸಸ್ ಫ್ರಮ್ -∞ to 0. ಅದೇ ಅವರು ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 0 to π/2, 0 to π/2 ಅಂದ್ರೆ ಎಷ್ಟು? 0 to ∞ ಇನ್ಕ್ರೀಸ್ ಆಗ್ತಾ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ -∞ to 0 ಇನ್ಕ್ರೀಸ್ ಆಗ್ತಿದೆ, ಈ ತರ. ಓಕೆ, ನೆಕ್ಸ್ಟ್ 2022 ಅಲ್ಲೇ ಇನ್ನೂ 2 ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಸಿಂಪಲ್ ಕ್ವಶನ್, ಈ ಸ್ಟಾರ್ಟಿಂಗ್ ಬೇಸಿಕ್ಸ್. ಈಗ ಡಿಗ್ರಿ ಮೆಜರ್ ಆಫ್ π/32, π/32 ಡಿಗ್ರಿ ಮೆಜರ್ಗೆ ಬರಿಬೇಕು. ಅಂದ್ರೆ π ಅಂದ್ರೆ ನಾವು 180 ಅಂತ ಬರಿತೀವಿ, ಡಿವೈಡೆಡ್ ಬೈ 32. 180 ಡಿವೈಡೆಡ್ ಬೈ 32 ಅಂದ್ರೆ 2 ಟೇಬಲ್ ಅಲ್ಲಿ ನೋಡಿದ್ರು ಕೂಡ 290 to 16 ಅಂತ ಬರುತ್ತೆ. ಸೊ ಅದೇ ತರ 2 ಟೇಬಲ್ ಮತ್ತೆ ಮಾಡಿದ್ರೆ 45/8 ಅಂತ ಬರುತ್ತೆ. ಓಕೆ, ಈಗ ಇದನ್ನ ಡಿವೈಡ್ ಮಾಡಿದ್ರೆ, ಓಕೆ, 8 5s ಮಾಡ್ಕೊಂಡ್ರೆ 8 5s 40, ರಿಮೈನಿಂಗ್ 5 ಇರುತ್ತೆ. ಸೊ ಇದನ್ನ ಯಾವ ತರ ಬರಿತೀವಿ ಅಂದ್ರೆ 5 5/8. ಓಕೆ, ಈ ತರ 5 5/8.
ಸೊ ಬಟ್ ಇದು ನಾವು ಮಿನಿಟ್ಸ್ ಡಿಗ್ರೀಸ್ ಸೆಕೆಂಡ್ಸ್ ಈ ತರ ಕನ್ವರ್ಟ್ ಮಾಡಬೇಕಲ್ಲ, ಫಸ್ಟ್ ಡಿಗ್ರಿ ಮಿನಿಟ್ ಸೆಕೆಂಡ್ಸ್, ಅದಕ್ಕೆ 558 ಈ ಕಡೆ ಏನು ಬರುತ್ತೋ ಅದಕ್ಕೆ ಇಂಟು 60 ಮಾಡ್ಕೋಬೇಕು. ಸೊ ಅವಾಗ ಇದೇನು ಬರುತ್ತೆ 5/8 ಇಂಟು 60 ಅಂದ್ರೆ 4 2s 4 15s, ಅವಾಗ ಏನು ಬರುತ್ತೆ 5 15s ಎಷ್ಟು 75 ಡಿವೈಡೆಡ್ ಬೈ 2 ಬರುತ್ತೆ. 75 ಡಿವೈಡೆಡ್ ಬೈ 2 ಅಂದ್ರೆ ಇದು 5 ಮತ್ತೆ 2 ಇಂದ 75 ಡಿವೈಡ್ ಮಾಡಿದ್ರೆ 2 3s 6 ರಿಮೈಂಡರ್ 1, ಇದು 5 ಮಾಡಿದ್ರೆ 2 7s 14 ರಿಮೈಂಡರ್ 1 ಬರುತ್ತೆ. ಇದನ್ನ ಯಾವ ತರ ಬರಿತೀವಿ 5 ನೆಕ್ಸ್ಟ್ ಏನ್ ಬಂದಿದೆ 37 1/2 ಈ ಬಂದಿದ್ದಕ್ಕೆ ಮತ್ತೆ ಏನ್ ಮಾಡ್ಬೇಕು ಇಂಟು 60 ಮಾಡ್ಕೋಬೇಕು. ಅವಾಗ 5 ಡಿಗ್ರಿ 30 ಇದು 7 ಅಲ್ವಾ, ಓಕೆ 37 ಮಿನಿಟ್ಸ್ 1/2 ಇಂಟು 60 ಅಂದ್ರೆ 30 ಸೆಕೆಂಡ್ಸ್. 5 ಡಿಗ್ರಿ 37 ಮಿನಿಟ್ಸ್ 30 ಸೆಕೆಂಡ್ಸ್, ಆಪ್ಷನ್ ಬಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು ಫಸ್ಟ್ PU ಟೆಕ್ಸ್ಟ್ ಬುಕ್ ನೋಡಿದ್ರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಫಸ್ಟ್ ಎಕ್ಸೈಸ್ ಕ್ವಶನ್ಸ್ ಇದೇ ತರ ಇರುತ್ತೆ. ಓಕೆ, π/32 ಅಂದ್ರೆ 180/32, 180/32 2 ಟೇಬಲ್ ಅಲ್ಲಿ 290 260, ಮತ್ತೆ 2 ಟೇಬಲ್ ಅಲ್ಲಿ 245 28, 45/8 ನ ಈ ತರ ಡಿವೈಡ್ ಮಾಡಿದ್ರೆ 8 5s 40 ರಿಮೈಂಡರ್ 5 ಇದ್ರೆ ಇದು 5/8 ಅಂತ ಬರಬೇಕು. 5/8 ಬಟ್ ಇಂಟು 60 ನಾವು ಮಿನಿಟ್ಸ್ಗೂ ಸೆಕೆಂಡ್ಸ್ಗೂ ಕನ್ವರ್ಟ್ ಮಾಡೋದು. ಇಂಟು 60 ಅಂದ್ರೆ 4 ಟೇಬಲ್ ಅಲ್ಲಿ 4 2s 4 15s, ಸೊ 5 15s 75/2, ಮತ್ತೆ ಫ್ರಾಕ್ಷನ್ ಬಂದಿದೆಲ್ಲ ಮತ್ತೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ 2 37s 74 ಬರುತ್ತೆ ರಿಮೈಂಡರ್ 1, ಮತ್ತೆ ಇದು ಯಾವ ತರ ಬರುತ್ತೆ 37 1/2, ಮತ್ತೆ ಮಿನಿಟ್ಸ್ ನ ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು 60 ಅಂದ್ರೆ 2 1s 2 30s, ಸೊ 5 ಡಿಗ್ರಿ 37 ಮಿನಿಟ್ 30 ಸೆಕೆಂಡ್ಸ್. ನೆಕ್ಸ್ಟ್ 2020 ಸೆಕೆಂಡ್ ಕ್ವೆಶ್ಚನ್ ನೋಡಿ. ದಿ ವ್ಯಾಲ್ಯೂ ಆಫ್ ಸೈನ್ 5π/12 ಇಂಟು ಸೈನ್ π/12. ಸೊ ಇದಕ್ಕೆ ನಾವು ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿದ್ರೆ 1/2 ಇಂಟು 2 ಸೈನ್ 5π/12 ಇಂಟು ಸೈನ್ π/12. ಓಕೆ, ಸೊ ಇವಾಗ ಇದು ಯಾವ ಫಾರ್ಮುಲಲ್ಲಿ ಇದೆ ಅಂದ್ರೆ 2 ಸೈನ್ ಎ ಸೈನ್ ಬಿ, 2 ಸೈನ್ ಎ ಸೈನ್ ಬಿ. ಫಾರ್ಮುಲಾ ಏನಂದ್ರೆ ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ, ಇದು ಫಾರ್ಮುಲಾ. ಓಕೆ, ಅಂದ್ರೆ ಸೊ 1/2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ, ಎ ಅಂದ್ರೆ 5π/12 ಮೈನಸ್ ಬಿ, ಬಿ ಅಂದ್ರೆ π/12 ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ, ಎ ಅಂದ್ರೆ ಎಷ್ಟು 5π/12 ಪ್ಲಸ್ π/12. ಸೊ ಇದು 1/2 ಇಂಟು ಕಾಸ್ ಆಫ್ 5π/12 ಮೈನಸ್ π/12, LCM 12, 5π ಮೈನಸ್ π 4π, ಮೈನಸ್ ಕಾಸ್ ಆಫ್ LCM 12 5π ಪ್ಲಸ್ π 6π. ಈಗ 1/2 ಇಂಟು ಕಾಸ್ 4π/12 ಅಂದ್ರೆ ಕಾಸ್ π/3 ಮೈನಸ್ ಕಾಸ್ 6π/12 ಅಂದ್ರೆ π/2. ಸೊ 1/2 ಇಂಟು ಕಾಸ್ 60. ಓಕೆ, ಸೊ ಕಾಸ್ 60 ವ್ಯಾಲ್ಯೂ ಎಷ್ಟು 1/2 ಮೈನಸ್ ಕಾಸ್ 90 ವ್ಯಾಲ್ಯೂ 0. 1/2 ಇಂಟು 1/2 ಆನ್ಸರ್ ಇಸ್ 1/4. ಸೊ ಆಪ್ಷನ್ ಡಿ. ಸೊ ಈ ತರ ಟ್ರಿಗ್ನೋಮೆಟ್ರಿಯಲ್ಲಿ ಮೇನ್ ಏನಂದ್ರೆ ಫಾರ್ಮುಲಾಸ್ ಸೈನ್ ಟು ಥೀಟಾ, ಕಾಸ್ ಟು ಥೀಟಾ, ಆಫ್ ಆಂಗಲ್ಸ್, ಕಾಂಪೌಂಡ್ ಆಂಗಲ್ಸ್, ಮಲ್ಟಿಪಲ್ ಆಂಗಲ್ಸ್, ಫಾರ್ಮುಲಾಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ನೀವು ಈ ತರ ಕ್ವಶನ್ಸ್ ಅಟ್ಲೀಸ್ಟ್ ನೀವು ಡೈರೆಕ್ಟ್ ನೋಡಿದ ತಕ್ಷಣ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಾವು ಪೆನ್ ಪೇಪರ್ ಮೇಲೆ ಇಟ್ಟು ಅಟ್ಲೀಸ್ಟ್ ನಾವು ಸ್ವಲ್ಪ ಟ್ರೈ ಮಾಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ಅಟ್ಲೀಸ್ಟ್ ನೋಡಿ ಎಲ್ಲ ಇಯರ್ಸ್ ಕೂಡ ಮಿನಿಮಮ್ 2 to 3 ಕ್ವಶನ್ಸ್ ಬರ್ತಿದ್ದಾವೆ, ಸೊ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ 2022 ಅಲ್ಲಿ ನೋಡಿ. ಸೊ ಈ ತರ ಮಾಡೆಲ್ಸ್ ನಾವು ಜನರಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ಈ ತರ ನೋಡ್ತೀವಿ. ಈ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ಈ ತರ ಮಾಡೆಲ್ಸ್, ಕಾಸ್ ಅಲ್ಲಿ ಮಾಡೆಲ್ಸ್ ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಜನರಲಿ ಫಾರ್ಮುಲಾ ಏನಂದ್ರೆ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಫಾರ್ಮುಲಾ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ ಕಾಸ್ 2 ಥೀಟಾ. ಕಾಸ್ 2 ಥೀಟಾ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಈ ಪರ್ಟಿಕ್ಯುಲರ್ ಒಂದು ಫಾರ್ಮುಲಾ ನಾವು ಯೂಸ್ ಮಾಡಿ ಇದೆಲ್ಲ ಟೋಟಲ್ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಸೊ ಫಸ್ಟ್ ರೂಟ್ 2 ಪ್ಲಸ್ ಮತ್ತೆ 2 ಪ್ಲಸ್ 2 ಪ್ಲಸ್ 2 ಇಂಟು ಓಕೆ ಕಾಸ್ 8 ಥೀಟಾ ಇದೆ. ಕಾಸ್ 8 ಥೀಟಾ ನಾನು 2 ಇಂಟು 4 ಥೀಟಾ ಅಂತ ಬರಿತೀನಿ. ಓಕೆ, ಕಾಸ್ 8 ಥೀಟಾನು 2 ಇಂಟು 4 ಥೀಟಾ, ಅವಾಗ ಏನಾಗುತ್ತೆ ಕಾಸ್ 2 ಥೀಟಾ ಆಗುತ್ತೆ.
ಅಂದ್ರೆ 2 cos square theta minus 1. theta ಅಂದ್ರೆ ಏನಾಗುತ್ತೆ 4 theta minus 1. ಅಂದ್ರೆ ಇಲ್ಲಿ ಏನು ಬರಬೇಕು cos 8 theta ಪ್ಲೇಸ್ ಅಲ್ಲಿ 2 cos square 4 theta minus 1 ಅಂತ ಬರಬೇಕು. ಸೊ ಫಸ್ಟ್ ಒನ್ ಇದು 2 plus 2 plus 2 plus ಇದು 2 2 जा 4 cos square 4 theta minus 2 into 1 2 ಆಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಇದು √2 ಪ್ಲಸ್ √2 ಪ್ಲಸ್ ಇದು √4 cos square 4 theta ಇರುತ್ತೆ. 4 ಹೊರಗಡೆ ಬಂದ್ರೆ 2 cos square ಹೊರಗಡೆ ಬಂದ್ರೆ cos 4 theta. ಈಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆಕ್ಚುಲಿ 4 2s ಇತ್ತು. ಓಕೆ 1 2 3 4 2s ಇತ್ತು. cos 8 theta ಈ ತರ ಕನ್ವರ್ಟ್ ಮಾಡಿದ್ರೆ ಒಂದು 2 ಎಲಿಮಿನೇಟ್ ಆಗಿದೆ. ಅದೇ ತರ ಇದರಲ್ಲಿ ಕೂಡ 2 ಪ್ಲಸ್ √2 ಪ್ಲಸ್ 2 ಇಂಟು cos 4 theta ನು 2 cos square 2 theta minus 1 ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ 2 ಪ್ಲಸ್ √2 ಪ್ಲಸ್ 2 2 जा 4 cos square 2 theta minus 2 1 जा 2. ಸೊ ಇವಾಗ ಏನಾಗುತ್ತೆ ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 cos square 2 theta 4 cos square 2 theta. ಸೊ ಇದೇನಾಗುತ್ತೆ √2 ಪ್ಲಸ್ 4 ಹೊರಗಡೆ ಬಂದ್ರೆ 2 cos square ಹೊರಗಡೆ ಬಂದ್ರೆ cos 2 theta. ಸೊ ಇದೇನಾಗುತ್ತೆ √2 ಪ್ಲಸ್ ಮತ್ತೆ 2 ಇಂಟು cos 2 theta ಯಾವ ತರ ಬರುತ್ತೆ cos 2 theta ಈಗ ಡೈರೆಕ್ಟ್ ಫಾರ್ಮುಲಾ 2 cos square theta minus 1. ಇದೇನಾಗುತ್ತೆ √2 ಪ್ಲಸ್ 2 ಮಲ್ಟಿಪ್ಲೈ ಮಾಡಿದ್ರೆ 4 cos square theta 2 ಇಂಟು 1 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗಿದ್ರೆ ಸ್ಕ್ವೇರ್ ರೂಟ್ ಆಫ್ 4 cos square theta. ಈಗ ಆಲ್ಮೋಸ್ಟ್ ಬಂದಿದೆ ಆನ್ಸರ್ ನೋಡಿ. 4 ಹೊರಗಡೆ ಬಂದ್ರೆ 2 cos square ಹೊರಗಡೆ ಬಂದ್ರೆ cos theta ವಿಚ್ ಇಸ್ 2 cos theta. ಈಗ ಸೊಲ್ಯೂಷನ್ ಇನ್ನೊಂದ್ಸಲ ನೋಡಿದ್ರೆ ನೀವು 2 cos 8 theta ನ ಈ ಫಾರ್ಮುಲಾ ಯೂಸ್ ಮಾಡಿ 2 ಇಂಟು cos 8 theta ನು 2 cos square 4 theta minus 1 2 2 जा 4 2 minus 1 जा minus 2 plus 2 cancel. ನೆಕ್ಸ್ಟ್ 4 ಹೊರಗಡೆ ಬಂದ್ರೆ 2 cos square ಹೊರಗಡೆ ಬಂದ್ರೆ cos ಮತ್ತೆ 2 cos 4 theta ನ 2 ಇಂಟು cos 4 theta 2 cos square 2 theta minus 1 ಮತ್ತೆ 2 2 जा 4 2 1 जा 2 plus 2 minus 2 cancel 4 ಹೊರಗಡೆ ಬಂದ್ರೆ 2 cos 2 theta ಮತ್ತೆ cos 2 theta ನು 2 cos square theta minus 1 2 2 जा 4 2 1 जा 2 ಮತ್ತೆ minus 2 plus 2 cancel 4 cos square 4 ಹೊರಗಡೆ ಬಂದ್ರೆ 2 cos square ಹೊರಗಡೆ ಬಂದ್ರೆ cos theta. ಓಕೆ ಗೈಸ್, ಈ ವಿಡಿಯೋಸ್ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಅಂತ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಚಾಪ್ಟರ್ಸ್ ಬೇಕೋ ಅದು, ಮತ್ತು ಆ್ಯಸ್ ಯೂಸ್ವಲ್ ಶೇರ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ದಿ ವ್ಯಾಲ್ಯೂ ಆಫ್ ಇ ಪವರ್ ನೋಡಿ, ಇದು ಲಾಸ್ಟ್ ಇಯರ್ ಕ್ವೆಶನ್. ಓಕೆ, ಲಾಸ್ಟ್ ಇಯರ್ ಕ್ವೆಶನ್. ಈ ಕ್ವೆಶನ್ ನೋಡಿದ ತಕ್ಷಣ ಯಾರು ಜನರಲಿ ಪ್ರಾಕ್ಟೀಸ್ ಮಾಡಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಹೋಗಿ ಸುಮ್ಮನೆ ಆಪ್ಷನ್ಸ್ CET ನೆಗೆಟಿವ್ ಇಲ್ಲ ಅಂತ ಆಪ್ಷನ್ ಇಡ್ತಾರೋ ಅವ್ರಿಗೆ ಫುಲ್ ಟಫ್ ಅಂತ ಅನ್ಸುತ್ತೆ. ಇದೇನಪ್ಪ ಹಿಂಗಿದೆ ಕ್ವೆಶನ್, ಇಷ್ಟೆಲ್ಲ ನಾವೆಲ್ಲ ಓದಿದ್ವಿ, JEE ಮೇನ್ಸ್ಗೂ ಅಡ್ವಾನ್ಸ್ ಬರುತ್ತೆ ಅಂತ ಅನ್ಕೋಬೇಡಿ. ಬಟ್ ಇದು ಲೈಕ್ ಜನರಲಿ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಸ್ವಲ್ಪ ಈ ಥರ ಲಾಗಲ್ಲಿ ಎಕ್ಸ್ಪೋನೆನ್ಷಿಯಲಿ ಸ್ವಲ್ಪ ಫಾರ್ಮುಲಾಸ್ ಗ್ರಿಪ್ ಇದ್ರೆ ಈಸಿ ಆಗುತ್ತೆ. ಸೊ ಜನರಲಿ ಇದು ಬೇಸ್ ಎಲ್ಲದಕ್ಕೂ ಸೇಮೇ, ಲಾಗ್ ಬೇಸ್ 10 ಅನ್ನೋದು ಎಲ್ಲದಕ್ಕೂ ಸೇಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಯಾವ ಫಾರ್ಮುಲಾ ಇಲ್ಲಿದೆ ಅಂದರೆ log A ಪ್ಲಸ್ log B ಫಾರ್ಮುಲಾ. log A ಪ್ಲಸ್ log B ಫಾರ್ಮುಲಾ ಏನು log AB. ಸ್ಟಾರ್ಟಿಂಗ್ ಹೇಳಿದ್ನಲ್ಲ log A ಪ್ಲಸ್ log B ಅಂದರೆ log AB ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಅದೇ ಥರ ಈ ಪವರ್ ಎಲ್ಲದು ಕೂಡ ಲಾಗ್ ಪ್ಲಸ್ ಅಲ್ಲಿ ಇದೆ. ನಾನು ಮಲ್ಟಿಪ್ಲೈ ಮಾಡಿದ್ರೆ ಲಾಗ್ ಟ್ಯಾನ್ 1 ಡಿಗ್ರಿ ಇಂಟು ಟ್ಯಾನ್ 2 ಡಿಗ್ರಿ ಇಂಟು ಟ್ಯಾನ್ 3 ಡಿಗ್ರಿ ಇಂಟು ಸೋನ್ ಏನಿದೆ ಅಂದರೆ ಲಾಗ್ 89 ಡಿಗ್ರಿ ಇದೆ. ಸೊ ಅಂದರೆ ಇ ಪವರ್ ಲಾಗ್ ಟ್ಯಾನ್ 1 ಡಿಗ್ರಿ ಇಂಟು ಟ್ಯಾನ್ 2 ಡಿಗ್ರಿ ಇಂಟು ಸೋನ್ ಟ್ಯಾನ್ 45 ಡಿಗ್ರಿ ಇರುತ್ತೆ. ಮತ್ತೆ ಸೋನ್ ಲಾಸ್ಟ್ಗೆ ಟ್ಯಾನ್ 89 ಡಿಗ್ರೀಸ್ನ ನಾನು ಟ್ಯಾನ್ 90 ಮೈನಸ್ 1 ಅಂತ ಬರೀಬೋದಾ. 89 ಅಂದರೆ ಟ್ಯಾನ್ 90 ಮೈನಸ್ 1. ಅದೇ 89 ಮುಂಚೆ ಏನಿರುತ್ತೆ ಟ್ಯಾನ್ 88 ಇರುತ್ತೆ. 88ನ 90 ಮೈನಸ್ 2 ಬರೀತೀನಿ. ಓಕೆ, ಸೊ ಇದು ಇ ಪವರ್ ಲಾಗ್ ಟ್ಯಾನ್ 1 ಡಿಗ್ರಿ ಟ್ಯಾನ್ 2 ಡಿಗ್ರಿ ಸೋನ್ ಟ್ಯಾನ್ 45 ಡಿಗ್ರೀಸ್ ಇಂಟು ಇದು ಯಾವ ಫಾರ್ಮುಲಾ ಕನ್ವರ್ಟ್ ಆಗಿದೆ ಅಂದರೆ ಟ್ಯಾನ್ 90 ಮೈನಸ್ ಥೀಟಾ. ಟ್ಯಾನ್ 90 ಮೈನಸ್ ಥೀಟಾ ಅಂದರೆ 90 ಮೈನಸ್ ಅಂದರೆ ಫಸ್ಟ್ ಕ್ವಾಡ್ರಂಟೆ, 90 ಮೈನಸ್ ಫಸ್ಟ್ ಕ್ವಾಡ್ರಂಟ್. ಬಟ್ 90 ಇಂದ ಟ್ಯಾನ್ ಏನಾಗುತ್ತೆ ಕಾಟ್. ಅಂದರೆ ಇದನ್ನ ಯಾವ ಥರ ಬರಿಬೋದು ಅಂದರೆ ಕಾಟ್ 2 ಡಿಗ್ರಿ ಇಂಟು ಕಾಟ್ 1 ಡಿಗ್ರಿ. ಸೊ ಫಸ್ಟಿಂದ ನೋಡಿದರೆ ಇ ಪವರ್ ಲಾಗ್ ಫಸ್ಟಿಂದ ನೋಡಿದರೆ ಟ್ಯಾನ್ ಅಲ್ಲಿದೆ,
ಲಾಸ್ಟ್ ಕಾಟ್ ಅಂದರೆ ಏನು, ರೆಸಿಪ್ರೋಕಲ್ ಆಫ್ ಟ್ಯಾನ್ ಅಂದರೆ 1/tan1 ಈ ಥರ ಬರಿಬೋದು. ಅಂದರೆ ಟ್ಯಾನು ಕಾಟು, ಟ್ಯಾನ್ ಟು ಕಾಟು, ಯಾಕಂದರೆ ಕಾಟು ಅಂದರೆ 1/tan2 ಎಲ್ಲ ಮಲ್ಟಿಪ್ಲಿಕೇಶನಲ್ಲಿ ಇರೋದ್ರಿಂದ ಎಲ್ಲ ಕ್ಯಾನ್ಸಲ್. ಎಲ್ಲ ಕ್ಯಾನ್ಸಲ್ ಅಂದರೆ ಏನು ಬರುತ್ತೆ, 1 × 1 × 1 × 1 ಎವ್ರಿಥಿಂಗ್ ಈಸ್ 1. ಈ ಪವರ್ log 1 ಅಂತ ಬಂದಿದೆ. log 1 ವ್ಯಾಲ್ಯೂ ಎಷ್ಟು, 0. ಎನಿಥಿಂಗ್ ಪವರ್ 0 ಈಸ್ 1. ಸೊ ಆಪ್ಷನ್ ಸಿ. ಓಕೆ ಗೈಸ್, ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಿ ದ ನೆಕ್ಸ್ಟ್ ವೀಡಿಯೋಸ್. ಆ್ಯಂಡ್ ನನ್ನ ಪ್ಲೇಲಿಸ್ಟ್ ಇನ್ನೂ ನೋಡಿ, ಲಾಸ್ಟ್ ಇಯರ್ ಕೂಡ ಕೆಲವೊಂದು ಚಾಪ್ಟರ್ಸ್ ಮಾಡಿದ್ದೇನೆ, ಅವು ಕೂಡ ಅಬ್ಸರ್ವ್ ಮಾಡಿ. ನೀವು ಎಷ್ಟು ಹೆಲ್ಪ್ಫುಲ್ ಆಗುತ್ತೋ, ಎಷ್ಟು ಪಾಸಿಬಲ್ ಆಗುತ್ತೋ ಈ 30-20 ಡೇಸ್ ಏನಿದೆ ನಿಮಗೆ KCET ಪ್ರಿಪ್ರೇಷನ್ಗೆ ಸ್ವಲ್ಪ ನೀವು ಫೋಕಸ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.